ತಯೋರ್ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಅರ್ಚನಾ ದತ್ತ ಅವರಿಗೆ ನಮಸ್ಕಾರ. ಸೋದರಿ ಸ್ವಾತಿಗೆ ಪ್ರೀತಿಪೂರ್ವಕ ನಮಸ್ಕಾರ. ಆಗಮಿಸಿರುವ ಎಲ್ಲ ಮಿತ್ರರಿಗೂ ಪ್ರೀತಿಯ ನಮಸ್ಕಾರ. ವಾಸ್ತವವಾಗಿ ಈ ಟಾಪಿಕ್ಕು ನಂದೇನಲ್ಲ. ಇನ್ವಿಟೇಷನ್ನು ಪ್ರಿಂಟ್ ಆಗ್ಲಿಕ್ಕೆ ಹೋಗುವಾಗ ಈ ಟಾಪಿಕ್ ಮಾತಾಡಬೇಕಾಗಿದ್ದವ್ರು ಹೇಳಿದರು, ನಂಗೆ 10ನೇ ತಾರೀಖಿಗೆ ಬರಲಿಕ್ಕಾಗಲ್ಲ, 11ನೇ ತಾರೀಕು ಬರ್ತೀನಿ ಅಂತ. ನಾನು ಇನ್ನು ಖಾಲಿ ಮಾಡೋದು ಹೇಗೆ ಅದನ್ನು ಅಂತ ಅರ್ಜೆಂಟಿಗೆ ನನ್ನ ಹೆಸರು ಹಾಕಿರಿ ಅಂತ ಹಾಕಿದೆ. ಅದು ನನಗೆ ಸೂತ್ಕೊಳ್ತು ಅಷ್ಟೇ. ಹೀಗಾಗಿ ನಾನು ನಿಮ್ಮ ಎದುರಿಗೆ ಬಂದು ನಿಂತ್ಕೊಂಡಿದ್ದೀನಿ. ಮಿತ್ರರೇ, ಮಾತಾಡೋದು ಭಾಳ ಖುಷಿಯೇ. ಈ ಟಾಪಿಕ್ ನನಗೂ ಭಾಳ ಇಷ್ಟ ಆಗುವಂಥದ್ದು. ಹೀಗಾಗಿಯೇ ನಾನು ಈ ಟಾಪಿಕ್ನ ಕುರಿತಂತೆ ಬಹುಶಃ ಈ ಪುಸ್ತಕವನ್ನು ಬರೆಯುವಾಗ ಅನೇಕ ಬಾರಿ ನಾನು ಈ ಟಾಪಿಕ್ನ ಕುರಿತಂತೆ ಧ್ಯಾನಿಸಿದ್ದೀನಿ. ಈ ಟಾಪಿಕ್ನ ಕುರಿತಂತೆ ತುಂಬ ಆಲೋಚನೆ ಮಾಡಿದ್ದೀನಿ. ಅಥವಾ ಬಹುಶಃ ನಾವೆಲ್ಲರೂ ಇವತ್ತು ಆಲೋಚನೆ ಮಾಡಬೇಕಾಗಿರೋ ದಿಕ್ಕೇ ಇದು ಅಂತ ನನಗೆ ಅನೇಕ ಬಾರಿ ಅನಿಸಿದೆ. ರಾಮಕೃಷ್ಣರು ದೇಹತ್ಯಾಗಕ್ಕಿಂತ ಮುಂಚೆ ವಿವೇಕಾನಂದರನ್ನ ಹತ್ತಿರಕ್ಕೆ ಕರೆಸ್ಕೊಂಡು ವಿವೇಕಾನಂದರು ಅವ್ರ ಬದಿಯಲ್ಲಿ ಕೂತಿದ್ದಾಗ ವಿವೇಕಾನಂದರಿಗೆ ಸ್ಪರ್ಶ ಮಾಡ್ತಾರೆ. ವಿವೇಕಾನಂದರನ್ನ ಅನೇಕ ಬಾರಿ ಅವರು ಸ್ಪರ್ಶಿಸಿ ಒಂದು ವಿಶೇಷವಾದ ಶಕ್ತಿ ಅನುಭೂತಿ ಕೊಟ್ಟಿದೆ. ಮೊದಲನೇ ಸ್ಪರ್ಶ ಅವರು ಕೊಟ್ಟಾಗ ನರೇಂದ್ರ ಜೋರಾಗಿ ಕೂಗಾಡಿದ್ದು, ನನಗೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ಕೊಂಡಿದ್ದು ಒಂದು ಸ್ಪರ್ಶ. ಆದರೆ ಇದು ಅತ್ಯಂತ ಮಹತ್ವದ 2ನೇ ಮತ್ತು ಕೊನೆಯ ಸ್ಪರ್ಶ ಆಗಿರ್ಬೋದು ಅಂತ ಅನ್ಸುತ್ತೆ. ಈ ಸ್ಪರ್ಶ ಆದ ನಂತರ ವಿವೇಕಾನಂದರ ಬದುಕಿನಲ್ಲಿ ಒಂದು ಮಹತ್ತರವಾದ ಬದಲಾವಣೆ ಬರುತ್ತೆ. ಆ ಬದಲಾವಣೆ ತಕ್ಷಣಕ್ಕೆ ಕಾಣಲ್ಲ, ಆದರೆ ರಾಮಕೃಷ್ಣರ ಬದುಕಿನಲ್ಲಿ ಕಂಡಂತ ಬದಲಾವಣೆ ಅಂತೂ ರಾಮಕೃಷ್ಣರೇ ಹೇಳ್ಕೊಳ್ತಾರೆ. ವಿವೇಕಾನಂದರನ್ನು ಮುಟ್ಟಿ ರಾಮಕೃಷ್ಣರು ಹೇಳ್ತಾರೆ, ನಾನು ಇವತ್ತಿಂದ ಫಕೀರನಾಗ್ಬಿಟ್ಟೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ವಿವೇಕಾನಂದರನ್ನು ಮುಟ್ಟಿ ಗುರುದೇವ ರಾಮಕೃಷ್ಣ ತನ್ನ ಶಿಷ್ಯನನ್ನು ಮುಟ್ಟಿ ನಾನು ಇವತ್ತಿಂದ ಫಕೀರನಾಗ್ಬಿಟ್ಟೆ ಅಂತ ಹೇಳ್ತಾರೆ. ಹಾಗಂದಾಗ ಎಲ್ರಿಗೂ ಏನಂತ ಅರ್ಥ ಆಗಲ್ಲ, ಎಲ್ಲ ಮುಗಿಯುತ್ತೆ. ಮುಂದೊಮ್ಮೆ ವಿವೇಕಾನಂದನ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ಏನಾಯ್ತು ಅವತ್ತು ಅಂತ ಎಲ್ಲರೂ ಕೇಳ್ತಾರೆ. ರಾಮಕೃಷ್ಣರು ಫಕೀರರಾಗೋದು ಅಂದರೆ ಏನರ್ಥ ಅಂತಂದಾಗ ವಿವೇಕಾನಂದರು ಹೇಳ್ತಾರೆ, ಏನೂ ಇಲ್ಲ, ಅವತ್ತಿನಿಂದ ಅವರ ಹೃದಯದಲ್ಲಿ ಕುಳಿತಿದ್ದ ಕಾಳಿ ನನ್ನ ಹೃದಯದಲ್ಲಿ ಬಂದು ಕುಳಿತುಕೊಂಡು ಅವತ್ತಿನಿಂದ ಈ ಬದಲಾವಣೆ ಬಂತು ಅಂತ. ಚಪ್ಪಾಳೆ ಹೊಡಿಲಿಕ್ಕೆ ಬಹಳ ಖುಷಿಯಲ್ಲ. 2ನೇ ಸಾಲ ಏನು ಗೊತ್ತೇನು, ಆ ಕಾಳಿ ಬಂದು ಕೂತಾಗಲಿಂದ ವಿವೇಕಾನಂದರಿಗೆ 1 ನಿಮಿಷ ಸುಮ್ಮನೆ ಇರ್ಲಿಕ್ಕೆ ಬಿಡಲಿಲ್ಲ ಆ ಪುಣ್ಯಾತ್ಗೀತಿ, ಅಷ್ಟು ಕೆಲಸ ಮಾಡಿಸ್ಕೊಂಡ್ಲು ಅವರತ್ರ ಅಂತ. ಇದು 2ನೇ ಸಾಲು, ನೆನ್ಪಿಟ್ಕೊಳ್ಳಿ ಇದನ್ನ. ಯಾವನೋ ಒಬ್ಬ ಅಯೋಗ್ಯ ಒಂದು ಪತ್ರಿಕೆಯಲ್ಲಿ ಬರೆದ, ವಿವೇಕಾನಂದರಿಗೆ 31 ಬಗೆಯ ರೋಗಗಳಿದ್ವು, ಅವರಿಗೆ ಬ್ಲಡ್ ಪ್ರೆಷರ್ ಇತ್ತು, ಅವರಿಗೆ ಶುಗರ್ ಪ್ರಾಬ್ಲಮ್ ಇತ್ತು, ಅವರಿಗೆ ಆರ್ಥರೈಟಿಸ್ ಇತ್ತು, ಅವ್ರಿಗೆ ಅದಿತ್ತು ಇದಿತ್ತು, ಅವರಿಗೆ ಕೈ ಮುಟ್ಟಿದ್ರು. ಅಫ್ಕೋರ್ಸ್ ಅವ್ರಿಗೇನಾದ್ರೂ ಕೈ ಮುಟ್ಟಿದ್ರೆ ಜೀವ ಹೋದಷ್ಟು ಪೇನ್ ಆಗ್ತಿತ್ತು ಅವರಿಗೆ. ಯಾಕೆ ಪೇನ್ ಆಗ್ತಿತ್ತು ಗೊತ್ತಾ ಮಿತ್ರರೇ? ವಿವೇಕಾನಂದರ ಹೃದಯಕ್ಕೆ, ವಿವೇಕಾನಂದರ ದೇಹದೊಳಗೆ ಕಾಳಿ ಹೊಕ್ಕ ಮೇಲೆ ವಿವೇಕಾನಂದರು ಹೇಗೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಕೆಲಸ ಮಾಡಿದ್ದಷ್ಟು ಕೂಡ ಸಾಮಾನ್ಯ ಮನುಷ್ಯರ ಪ್ಲೇನಲ್ಲಿ ಮಾಡಿದ್ದೇ ಅಲ್ಲ. ಅದೊಂದು ಅಗಾಧವಾದ ಎತ್ತರದಲ್ಲಿ ಮಾಡಿರುವಂಥ ಕೆಲಸ ಅಂತ ಇವತ್ತು ಗೊತ್ತಾಗುತ್ತೆ. ಇಲ್ಲದೆ ಹೋದ್ರೆ 39 ವರ್ಷ 5 ತಿಂಗಳು 24 ದಿವಸ ಬದುಕಿದ್ದ ಒಬ್ಬ ವ್ಯಕ್ತಿಯನ್ನ ಹುಚ್ಚರಂತೆ ನಾವು ನೀವು 150 ವರ್ಷಗಳ ನಂತರ ಅನುಸರಿಸ್ತೀವಿ ಅಂತಂದ್ರೆ ಆ ಮನುಷ್ಯ ಮಾಡಿರೋ ಕೆಲಸ ಏನು ಅಂತ ಇಮ್ಯಾಜಿನ್ ಮಾಡಿದ್ವಿ. ನಾವು ಹುಚ್ಚಿರ್ತರ ಆಗೋಗಿದ್ದೀವಲ್ಲ. ವಾಟ್ ಈಸ್ ದ ರೀಸನ್? ಯಾಕೆ ಅಂತಂದ್ರೆ ಅವರು ಒಳಗಿದ್ದ ಕಾಳಿ ಆ ದೇಹಕ್ಕೂ ಮೀರಿದ ಕೆಲಸ ಮಾಡಿದ್ರು ಅಂತ. ಹೊರಗಡೆ ಒಂದು ಅಕ್ವೇರಿಯಂ ಕೂತಿದೆಯಲ್ಲ, ನೆನ್ನೆ ರಾತ್ರಿ ಅಕ್ವೇರಿಯಂ ತಂದಿಟ್ವಿ ನಾವು. ಸುಮ್ಮನೆ ಹೇಳ್ತೀನಿ, ದೇಹಕ್ಕೂ ಮೀರಿದ ಕೆಲಸ ಆದರೆ ಏನಾಗುತ್ತೆ ಅಂತ. ಅಕ್ವೇರಿಯಂ ತರಿಸಿ ಇಟ್ಟಾಗ ಅಕ್ವೇರಿಯಂ ಮಾಡಿದವನು ಹೇಳ್ದ, ನೀವು 19 mm ಗ್ಲಾಸ್ ಬೇಕು ಅಂದಿದ್ರಿ, ಇಲ್ಲಿ ಸಿಗ್ಲಿಲ್ಲ, 12 mm ಗ್ಲಾಸ್ ಹಾಕಿದ್ದೀನಿ, ಇಷ್ಟು ಎತ್ತರದ ನೀರು ತುಂಬಿಸಿದ್ರೆ ಈ ಗ್ಲಾಸ್ ಅಗಲ ಆಗುತ್ತೆ, ಒಡೆದೇ ಹೋಗುತ್ತೆ ಅಂದ. ಒಂದು ಆರ್ಡಿನರಿ ಅಕ್ವೇರಿಯಮು ನೀರು ಹಿಡಿಯೋದೇ ಅದರ ಕೆಲಸ. ಅಂಥ ಅಕ್ವೇರಿಯಂಗೆ ಅಗತ್ಯಕ್ಕಿಂತ ಜಾಸ್ತಿ ನೀರು ಸುರಿದ್ರೆ ಅಕ್ವೇರಿಯಂ ಒಡೆದೋಗುತ್ತೆ ಅಂತ ಅಕ್ವೇರಿಯಂ ಮಾಡಿದ ಎಕ್ಸ್ಪರ್ಟ್ ಬಂದು ಹೇಳ್ತಾನೆ ಅಂತಾದ್ರೆ, ಅಗತ್ಯಕ್ಕಿಂತ ಮೀರಿದ ಕೆಲಸವನ್ನ ಈ ದೇಹ ಮಾಡಿದ್ರೆ ಈ ದೇಹ ಬರಸ್ಟಾಗಿ ಒಡೆದೋಗದೆ ಇನ್ನೇನಾಗುತ್ತೆ? ಇಟ್ ಈಸ್ ವೆರಿ ಕಾಮನ್ ಸೆನ್ಸ್. ನನಗೆ ಅಯೋಗ್ಯ ಆರ್ಟಿಕಲ್ ಬರೆದ ಅಯೋಗ್ಯ ಮಾತಾಡುವಾಗ ಎಲ್ಲೋ ಒಂದು ಕಡೆ ತಗಲಾಕೊಂಡ್ಬಿಟ್ಟ ನನ್ನ ಜೊತೆ. ತಗಲಾಕೊಂಡಾಗ ನಾನು ಅವನಿಗೆ ಹೇಳಿದೆ, ಅಲ್ಲ ಯೋಗ್ಯ, ನೀನು ಆಫೀಸಲ್ಲಿ ಕೂತಿರ್ತೀಯ, ನಿನ್ನ ಬಗ್ಗೆ ಪರಿಚಯ ಮಾಡುವಾಗ ನೀನು ಇಂಥವನು, ನೀನು ಹೀಗೆ ಮಾಡಿದ್ಯಾ, ನೀನು ಇಂಥ ಕೆಲಸ ಮಾಡಿದ್ಯಾ ಅಂತ ಹೇಳಬೇಕು. AC ರೂಮಲ್ಲಿ ಕೂತಿರೋ ನಿನಗೆ ಬ್ಲಡ್ ಪ್ರೆಷರ್ ಇದೆ, ನಿನಗೆ ಶುಗರ್ ಇದೆ, ನಿನಗೆ ಯಾರಾದರೂ ಬಂದು ಮಾತಾಡಿದ್ರೆ ನಿನಗೆ ರೈಸ್ ಆಗಿಬಿಡುತ್ತೆ, ಕಣ್ಣು ಕೆಂಪಾಗ್ಬಿಡುತ್ತೆ, ಉರಿ ಆಗಿರುತ್ತೆ. ಹಿಂಗೆ ನಿನ್ನ ಪರಿಚಯ ನಾವು ಸ್ಟೇಜ್ ಮೇಲೆ ಮಾಡ್ಕೊಡ್ಬೇಕು. ನೀನು ಇಂತಿಂಥವನು ಅಂತ ಒಳ್ಳೇದನ್ನು ಹೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಆದರೂ ಇಟ್ಕೋ ಅಂತ ಅವ್ನಿಗೆ ಹೇಳಿದ್ಮೇಲೆ ಸ್ವಲ್ಪ ಅರ್ಥ ಆಯಿತು. ಕೆಲವೊಂದ್ಸಲ ಜನರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಅವರವ್ರ ಲ್ಯಾಂಗ್ವೇಜಲ್ಲೇ ಆನ್ಸರ್ ಮಾಡಬೇಕಾದ ಪರಿಸ್ಥಿತಿ ಇರುತ್ತೆ. ಅವ್ರ ಲ್ಯಾಂಗ್ವೇಜಲ್ಲಿ ಆನ್ಸರ್ ಮಾಡಿದ್ಮೇಲೆ ಇನ್ನು ಮುಂದೆ ಹಿಂಗೆ ನಾನು ಮಾತಾಡಬಾರ್ದು, ಸ್ವಲ್ಪ ಮಟ್ಟಿಗೆ ಅರಿವಾಗಿರ್ಬೋದು ಅಂತ. ಬಟ್ ನಾನಿಲ್ಲಿ ಹೇಳಲಿಕ್ಕೆ ಹೊರಟಿದ್ದೇನು ಅಂತಂದರೆ, ಪರಂಪರೆ ಎಷ್ಟು ಚೆನ್ನಾಗಿದೆ ನೋಡಿ. ಯಾವ ಕಾಳಿ ರಾಮಕೃಷ್ಣರ ಹೃದಯದಲ್ಲಿದ್ಲೋ ಆ ಕಾಳಿ ವಿವೇಕಾನಂದರ ಹೃದಯಕ್ಕೆ ಟ್ರಾನ್ಸ್ಫರ್ ಆದ್ಲು. ಯಾವ ಕಾಳಿ
ವಿವೇಕಾನಂದರ ಹೃದಯದಲ್ಲಿದ್ಲೋ ಆ ಕಾಳಿ ನಿವೇದಿತೆಯ ಹೃದಯಕ್ಕೆ ಟ್ರಾನ್ಸ್ಫರ್ ಆದ್ಲು. ಆ್ಯಂಡ್ ಐ ಪ್ರೂವ್ ಯು. ನಾನು ಸುಮ್ಮನೆ ಮಾತಾಡ್ತಿಲ್ಲ ಇದನ್ನು. ಬಹುಶಃ ನಿವೇದಿತಾನು ಓದದೇ ಹೋಗಿದ್ದಿದ್ರೆ ನನಗೆ ಕಾಳಿಯ ವೈಭವ ಜೀವಮಾನದಲ್ಲಿ ಅರ್ಥ ಆಗ್ತಿರಲಿಲ್ಲ. ವಿವೇಕಾನಂದರನ್ನ ಓದಿರೋದ್ರಿಂದ ಭಾರತದ ವೈಭವ ಅಂತೂ ಅರ್ಥ ಆಯಿತು, ಆದರೆ ನಿವೇದಿತೆಯನ್ನು ಓದಿದ ಮೇಲೆ ಕಾಳಿಯ ವೈಭವ ಏನು ಅಂತ ಅರ್ಥ ಆಗಿದೆ. ಯು ಡೋಂಟ್ ಬಿಲೀವ್ ನಿಮ್ಗೆ ಹೇಳಿದರೆ. ನಾನು ನಿವೇದಿತೆ ಅನ್ನೋ ಪದವನ್ನೇ ಬಳಸ್ತೀನಿ, ಮಾರ್ಗರೆಟ್ ನೊಬೆಲ್ ಬಾಯಲ್ಲಿ ತಿರುಗಾಡಲ್ಲ ಭಾಳ ಬಾರಿ. ನಿವೇದಿತೆ ಭಾರತದಲ್ಲಿ ಏನು ಕೆಲಸ ಮಾಡ್ತಿದ್ಲಲ್ಲ, ಅವಳು ಬಂದು 2 ತಿಂಗಳಲ್ಲೇ ಸ್ವಾಮಿ ವಿವೇಕಾನಂದರು ಅವಳಿಗೆ ಒಂದು ಲೆಕ್ಚರ್ ಅರೇಂಜ್ ಮಾಡಿದ್ರು ಕೋಲ್ಕತ್ತಾದಲ್ಲಿ. ಈ ಲೆಕ್ಚರಿಂಗ್ ಏನಿತ್ತು ಅಂದ್ರೆ ಕಾಳಿಯ ಮೇಲೆ ಮಾತನಾಡಬೇಕು ಅಂತಿತ್ತು. ಕಾಳಿಯ ಮೇಲೆ ನಿವೇದಿತಾ ಮಾತನಾಡ್ತಾ ಇರಬೇಕಾದ್ರೆ ನಿವೇದಿತಾ ಮಾತನಾಡು ಅಂತ ಸಡನ್ ಆಗಿ ಸ್ವಾಮೀಜಿ ಹೇಳಿದ್ರು, ನಾನು ಅರೇಂಜ್ ಮಾಡ್ತೀನಿ, ನೀನು ಕಾಳಿ ಬಗ್ಗೆ ಮಾತನಾಡಬೇಕು ಅಂತ. ಅಲ್ಲಿವರೆಗೂ ನಿವೇದಿತಾ ಕಾಳಿ ಅಂದ್ರೆ ಏನು ಗೊತ್ತಾ, ವಿವೇಕಾನಂದರು ಕಟ್ಟಿಕೊಟ್ಟ ಕಲ್ಪನೆಯಟ್ಟೆ ಕಾಳಿ, ಅದಕ್ಕಿಂತ ಅಗಾಧವಾದ ಏನಿಲ್ಲ. ವಿವೇಕಾನಂದರು ತುಂಬಾ ಮಿಸ್ಟಿಕ್ ಆಗಿರುವಂತ, ತುಂಬಾ ಶ್ರೇಷ್ಠವಾಗಿರುವಂತ ಉಪನಿಷತ್ತಿನ ಸಾಹಿತ್ಯವನ್ನ, ಪುರಾಣಗಳಿಂದ ಬೇಕಾಗಿರೋದನ್ನೆಲ್ಲ ಕಟ್ಟಿಕೊಟ್ಟಿರುವಂತ ಅಪರೂಪದ ನವನೀತವನ್ನ ಆಕೆ ಸಮಾಜದ ಮುಂದೆ ಪ್ರೆಸೆಂಟ್ ಮಾಡಬೇಕು, ಅದಕ್ಕೋಸ್ಕರ ಕರ್ಕೊಂಡ್ಬಂದು ನಿಲ್ಲಿಸಿದ್ರು. ವಿವೇಕಾನಂದರು ಹಿಂದೆ ಕೂತ್ಕೊಂಡು ಕೇಳ್ತಿದ್ದಾರೆ, ನಿವೇದಿತಾನ ಪರಿಚಯ ಮಾಡಿಕೊಟ್ಟು ಭಾಷಣ ಮಾಡಲಿಕ್ಕೆ ಅಂತ ಬಿಟ್ಟರೆ ನಿವೇದಿತಾ ಕಾಳಿಯ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಾಳಲ್ಲ. ಹೇಗಿತ್ತು ಗೊತ್ತಂತೆ ಅವತ್ತು ಆಡಿಯನ್ಸ್ ಹೆಂಗಿದ್ರು ಅಂತಂದ್ರೆ, ಒಂದು ಬೆಂಚ್ನಲ್ಲಿ 4 ಜನ ಕೂತ್ಕೋಬಹುದಾದ ಬೆಂಚ್ ಇದ್ರೆ 8 ಜನ ಕೂತಿದ್ರಂತೆ. ಜಾಮ್ ಪ್ಯಾಕ್ಡ್ ಆಡಿಯನ್ಸ್. ಹೇಗಿತ್ತು ಆಡಿಯನ್ಸು ಅಂತಂದ್ರೆ, ಎಲ್ಲ ಕಲ್ಕತ್ತಾದ ಬುದ್ಧಿವಂತರು ಬಂದು ಕೂತಿದ್ರು ಅದರೊಳಗೆ. ಅವ್ರಿಗೇನು ಅಂತಂದ್ರೆ, ಬ್ರಹ್ಮ ಸಮಾಜದ ಪ್ರಭಾವಕ್ಕೆ ಒಳಗಾಗಿ ಕಾಳಿಯ ಪೂಜೆಯನ್ನಲ್ಲದೆ ಎಲ್ಲ ದೈವ ಪೂಜೆಯನ್ನು ಧಿಕ್ಕರಿಸುವಂತ ಜನ ಒಂದು ಕಡೆ ಆದ್ರೆ ಅವ್ರು ಬಂದು ಕೂತಿದ್ರೆ, ಮತ್ತೊಂದು ಕಡೆ ದೇವರ ಪೂಜೆ ಬಗ್ಗೆ ವಿವೇಕಾನಂದರ ಶಿಷ್ಯಾಗಿ ಏನಾದರೂ ಒಳ್ಳೇದು ಹೇಳ್ಬೋದಾ, ನಾವು ಕೇಳಲಿಕ್ಕೆ ಸಿಗಬಹುದಾ ಅನ್ನುವಂಥ ಜನನೂ ಬಂದು ಕೂತಿದ್ರು. ಒಬ್ಬ ಬ್ರಿಟಿಷ್ ಮಾತ್ರ ಇರಲಿಲ್ಲ ಅದರೊಳಗೆ. ಯಾಕೆ ಬ್ರಿಟಿಷ್ ಇರಲಿಲ್ಲ ಅಂತಂದ್ರೆ, ಅವರಿಗೊಂದು ಗೊತ್ತಿತ್ತು, ಈಕೆ ವಿವೇಕಾನಂದರ ಶಿಷ್ಯ ಆಗಿದ್ದರಿಂದ ಖಂಡಿತ ಬೈಯೋದಂತೂ ಇಲ್ಲ, ಇವಳು ಹೊಗಳು ಬಿಟ್ರೆ ನಮಗೆ ಮಾನ ಮರ್ಯಾದೆ ಇರಲ್ಲ ಅಂತ ಬರದೇನೆ ಕೂತಿದ್ದಿರೋ ಚಾನ್ಸಸ್ ಇದೆ ಅಂತ. ಇವಳು ವೇದಿಕೆ ಮೇಲೆ ನಿಂತು ಮಾತನಾಡ್ತಿರ್ಬೇಕಾದ್ರೆ ಕಾಳಿಯ ಬಗ್ಗೆ ಅದ್ಭುತವಾಗಿ ಮಾತನಾಡಿದ ಮೇಲೆ ಬ್ರಹ್ಮ ಸಮಾಜದವರೆಲ್ಲ ಮುಖ ಸಿಂಡರಿಸ್ಕೊಂಡು ಆಚೆ ಹೋದ್ರು. ಮಾತು ಮುಗಿದ ಮೇಲೆ ಯಾರ್ಯಾರು ಕಾಳಿಯನ್ನ ಭಕ್ತಿಯಿಂದ ಆರಾಧಿಸ್ತಿದ್ರೋ ಅವರಿಗೆಲ್ಲ ನಿವೇದಿತಾ ಅಂದ್ರೆ ಹೆಂಗ್ ಆಗ್ಬಿಡ್ತು ಅಂತಂದ್ರೆ, ನಿವೇದಿತಾನ ಕೈ ಮುಟ್ಟೋದೇನು, ನಿವೇದಿತಾ ಹತ್ರ ಹೋಗೋದೇನು, ಕೈ ಮುಗಿದು ಅದ್ಭುತವಾಗಿ ಮಾತಾಡದೆ ನೀನು ಅಂತ ಹೇಳ್ತಾ ಇದ್ರೆ, ಬಾಗ್ಲಲ್ಲಿ ನಿಂತ ವಿವೇಕಾನಂದರಿಗೆ ಆನಂದವ, ನನ್ನ ಶಿಷ್ಯ ತಯಾರಾಗ್ತಿದ್ದಾಳಲ್ಲ ಅಂತ ಬಹಳ ಖುಷಿ ಅವರಿಗೆ. ತಾನು ಹೇಳಿಕೊಟ್ಟಿದ್ದನ್ನ ಒಪ್ಪಿಸುವಾಗಲೇ ಇಷ್ಟು ಚಂದ ಒಪ್ಪಿಸಿದ್ದಾಳಲ್ಲ ಅಂತ. ಯಾಕೆ ಒಪ್ಪಿಸಿರೋದ್ರ ಬಗ್ಗೆ ಖುಷಿ ಅಂತಂದ್ರೆ, ಆಕೆ ಬೇಸಿಕಲಿ ಪ್ರೊಟೆಸ್ಟೆಂಟ್ ರಿಲಿಜನ್ಗೆ ಸೇರಿದವಳು, ಕ್ರಿಶ್ಚಿಯನ್ರಲ್ಲಿ. ಅವರಿಗೆ ವಾದ ಮಾಡಿ ಹೇಗೆ ಬೇಕಾದರೂ ಮಂಡಿಸಿ ಎದುರಿಗಿದ್ದವರನ್ನ ಸೋಲಿಸಿ ಗೆಲ್ಲಬಲ್ಲಂತ ಸಾಮರ್ಥ್ಯ ಸಹಜವಾಗಿರುವಂಥದ್ದು. ಸುಳ್ಳನ್ನೇ ಸತ್ಯ ಅಂತ ಹೇಳಬಲ್ಲಂತ ಜನ ಅವರಾಗಿರ್ಬೇಕಾದಾಗ, ಅದರಲ್ಲಿ ಸತ್ಯವನ್ನೇ ಸತ್ಯ ಅಂತ ಒಪ್ಪಿಸಬೇಕಾದ್ರೆ ಅವಳಿಗೇನು ಕಷ್ಟ ಆಗಬೇಕು ಹೇಳಿ ಅಂತ. ಅವಳಿಗೆ ಯಾವ ತರದ ಆ ವಾದ ಮಂಡಿಸುವ ಸಾಮರ್ಥ್ಯ ಇತ್ತು ಅಂತಂದ್ರೆ, ಕಾಳಿಯ ಪೂಜೆಯನ್ನ ಸಮರ್ಥವಾಗಿ ಇಟ್ಲಲ್ಲ. ಯಾವಾಗಲಾದರೂ ಅವಳ ಕಾಳಿ ದ ಮದರ್ ಅನ್ನುವಂಥ ಆರ್ಟಿಕಲ್ ಇದೆ, ವಾಲ್ಯೂಮ್ ನಂಬರ್ 1 ನಲ್ಲಿ ಆರ್ಟಿಕಲ್ ಇದೆ, ಕಾಳಿ ದ ಮದರ್. ಆ ಕಾಳಿ ದ ಮದರ್ನಲ್ಲಿ ಅವಳು ಎಕ್ಸ್ಪ್ಲೈನ್ ಮಾಡ್ತಾಳೆ. ಬರೀ ಕಾಳಿ ಅಷ್ಟೇ ಅಲ್ಲ, ಪ್ರತಿಯೊಂದು ಸಿಂಬಾಲಿಸಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾಳೆ. ಏನ್ ಸಿಂಬಾಲಿಸಮ್ ಬಗ್ಗೆ ಹೇಳ್ತಾಳೆ ಗೊತ್ತಾ ಅವಳು? ಪ್ರತಿಯೊಂದು ಸಂಸ್ಕೃತಿಗೂ ಅದರದ್ದೇ ಆದ ಒಂದು ಸಿಂಬಲ್ ಇರುತ್ತೆ. ಪ್ರತಿಯೊಂದು ಭಾಷೆಗೂ, ಸಂಸ್ಕೃತಿಯನ್ನ ನೀವು ಭಾಷೆ, ಒಂದು ಸಂಸ್ಕೃತಿ ಮತ್ತು ಒಂದು ಭಾಷೆ ಒಂದಕ್ಕೊಂದು ಪೂರಕವಾಗಿದೆ ಅಂತ ಭಾವಿಸೋದಾದ್ರೆ, ಪ್ರತಿಯೊಂದು ಸಂಸ್ಕೃತಿಯಿಂದ ಹುಟ್ಟಿರುವಂತ ಪ್ರತಿಯೊಂದು ಭಾಷೆಯು ಅದರದೇ ಆದ ಕಲ್ಪನೆಯ ಪದಗಳನ್ನು ಹುಟ್ಟಿಸುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಯುರೋಪ್ನಲ್ಲಿ, ಇದು ಅವಳು ಹೇಳೋದು, ನಾನು ಹೇಳ್ತಿರೋದಲ್ಲ, ಯುರೋಪ್ನಲ್ಲಿ ಸಂಜೆ ಆಯಿತು ಅಂತಂದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ, ಮಕ್ಕಳು ಮನೆಗೆ ಬರ್ತಾರೆ, ಮಕ್ಕಳಿಗೆ ಕೊನೆಯ ಪುಟ್ಟ ಮಗುವೊಂದು ಕೊನೆಯದಾಗಿ ನಕ್ಕು ಮಲ್ಕೊಳ್ಳುವಂತ ಸಮಯ ಅನ್ನೋದೆಲ್ಲ ಸಂಜೆ ಅಂತೆಲ್ಲ ಕರ್ಕೊಳ್ತಾರೆ. ಎರಡೂ ಕಾಲಗಳು ಸೇರುವಂತ ಘಟ್ಟ ಅಂತ. ಆದರೆ ಭಾರತದಲ್ಲಿ ಸಂಜೆ ಅಂದರೆ ಏನಂತ ತಿಳ್ಕೊಳ್ತಾರಂತೆ ಗೊತ್ತಾ? ಅವಳು ಹೇಳೋದು ಏನು ತಿಳ್ಕೊಳ್ತಾರೆ ಅಂತಂದರೆ, ಹಳ್ಳಿಯ ಹೆಣ್ಮಗಳು ತಾನು ಮೇಯ್ಲಿಕ್ಕೆ ಅಂತ ಕರ್ಕೊಂಡು ಹೋಗಿದ್ದಂಥ ದನಗಳನ್ನು ಕರ್ಕೊಂಡು ಬರುವ ಹೊತ್ತು ಅಂತ ಭಾವಿಸ್ತಾರಂತೆ. ಏನು ಚಂದದ ಕಲ್ಪನೆ. ಅವಳು ಹೇಳ್ತಾಳೆ, ಈ ದನಗಳನ್ನು ಕರ್ಕೊಂಡು ಬರಬೇಕಾದ್ರೆ ಆ ದನಗಳ ಗೊರಸಿನಿಂದ ಅದು ಮಣ್ಣಿಗೆ ತಾಕಿ ಎದ್ದಿರುವ ಧೂಳಿನಲ್ಲಿ ಬೆಳಕು ಮಸುಕಾಗುವುದನ್ನ ಸಂಜೆ ಅಂತ ಕರೀಬಹುದು ಅಂತ ಭಾರತೀಯರು ಭಾವಿಸ್ತಾರೆ ಅಂತ. ಏನ್ ಸುಂದರವಾದ ಕಲ್ಪನೆ. ಅವಳು ಹೇಳ್ತಾಳೆ, ಗೋವಿಲ್ಲದೆ ಭಾರತೀಯ ಸಂಸ್ಕೃತಿಯೇ ಇಲ್ಲ. ನಿವೇದಿತಾ ಹೇಳೋ ಮಾತಿದು. ಮಿತ್ರ, ಇವತ್ತು ಗೋವಿನ ಬಗ್ಗೆ ಮಾತನಾಡಿದರೆ ನನ್ನನ್ನ ಸಂಪ್ರದಾಯವಾದಿ ಅಂತ ಕರೆಯಬಲ್ಲಂತ ಭಾರತದಲ್ಲಿರುವಾಗ
ಇದೇ ಗೋವಿನ ಕುರಿತಂತೆ ಮಾತನಾಡ್ತಾ ಗೋವು ಭಾರತದ ಅವಿಭಾಜ್ಯ ಅಂಗ ಹೇಗೆ ಅನ್ನೋದನ್ನು ನಿವೇದಿತ ಸಿಂಬಾಲಿಸಮ್ ಅಲ್ಲಿ ಹೇಳ್ತಾಳೆ. ಏನ್ ಹೇಳ್ತಾಳೆ ಗೊತ್ತಾ? ಆರ್ಯರ ಕಾಲದಲ್ಲಿ ಗೋವಿನ ಗೊರಸಿನ ಅಥವಾ ಗೋವಿನ ಪಾದ ಮಣ್ಣಿನಲ್ಲಿ ಊರಿದಾಗ ಒಂದು ಗ್ಯಾಪ್ ಆಗುತ್ತೆ. ಎಲ್ರಿಗೂ ಗೋವನ್ನು ನೋಡಿದವ್ರಿಗೆ ಗೊತ್ತಿರುತ್ತೆ, ಈ ಭಾಗದಲ್ಲಿ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಬಹಳ ಜನ ಗೋವನ್ನು ನೋಡೋದೇ ಮರ್ತು ಬಿಟ್ಟಿದ್ದಾರೆ, ಈಗ ಗೊತ್ತೇ ಇಲ್ಲ. ಮೊನ್ನೆ ಯಾರೋ ಹೇಳ್ತಿದ್ರು, ಏನೋ ಇಸ್ ದೇರ್ ಮೇಲ್ ಕೌ ಅಂತ. ಮೊನ್ನೆ ಯಾರೋ ನಾವು ಇಲ್ಲೇ ಕಾರ್ಯಕ್ರಮರು ಕೂತಾಗ ಯಾರೋ ಹೇಳ್ತಿದ್ರು, ಡು ಯು ನೋ ಮೇಲ್ ಕೌ ಅಂತ. ಐ ವಾಸ್ ಶಾಕ್ಡ್. ಮೇಲ್ ಕೌ ಅಂದ್ರೆ ಇದು ಯಾವ್ದಿರುತ್ತೆ ಅಂತ. ನಾವು ಎಷ್ಟರ ಮಟ್ಟಿಗೆ ಇವುಗಳಿಂದ ಆಚೆ ಇದ್ದೀವಿ ಅಂತಂದ್ರೆ ಮೇಲ್ ಕೌಗಳ ಕಲ್ಪನೆ ಇದೆ ಅಂತ ನಂಗೆ ವಿಚಿತ್ರ ಅನ್ನಿಸ್ತಿತ್ತು. ಆದ್ರೆ ನಿವೇದಿತ ಅವತ್ತು ಹೇಳ್ತಾಳೆ, ಆರ್ಯರ ಕಾಲದಲ್ಲಿ ಈ ಗೋವುಗಳು ಮಣ್ಣಿನಲ್ಲಿ ಊರಿದಂತ ಹೆಜ್ಜೆಯಲ್ಲಿ ಉಂಟಾಗಿರುವಂತ ಜಾಗ ಏನಿದೆ, ಈ ಜಾಗದಲ್ಲಿ ನಿಲ್ಲುವ ನೀರಿನ ಪ್ರಮಾಣವೂ ಕೂಡ ಒಂದು ಅಳತೆಯಾಗಿದ್ದಂತ ಆರ್ಯರ ಕಾಲ ಇತ್ತು. ಭಾರತ ಗೋವಿಲ್ಲದೆ ಬದುಕಲ್ಲ ಅಂತ. ಈ ರಾಮಕೃಷ್ಣ ಆರಾತ್ರಿಕದಲ್ಲಿ ಕೊನೆಯಲ್ಲಿ ಒಂದು ವಾಕ್ಯ ಬರುತ್ತೆ, ನನಗೆ ಅದು ಹೇಳುವಾಗ ನೆನಪಾಗ್ತಿದೆ. ನಮ್ಮ ಸ್ವಾಮೀಜಿ ಯಾವಾಗಲೂ ಹೇಳೋದು, ಇಡೀ ರಾಮಕೃಷ್ಣ ಆರಾತ್ರಿಕದಲ್ಲಿ ಒನ್ ಆಫ್ ದಿ ಬೆಸ್ಟ್ ಲೈನ್ಸ್ ಅದು ಅಂತ. ಅದ್ರಲ್ಲಿ ಬರುತ್ತೆ, ಸಂಪದ ತವ ಶ್ರೀಪದ ಭವಗೋಷ್ಪದ ವಾರಿಯತ ಅಂತ. ಈ ಹೇಗೆ ಅಂತಂದ್ರೆ, ನೀನೇನಾದ್ರೂ ಆಶೀರ್ವಾದ ಮಾಡಿದ್ರೆ, ಏನ್ ಸುಂದರವಾಗಿದೆ ನೋಡಿ, ನೀನೇನಾದ್ರೂ ಆಶೀರ್ವಾದ ಮಾಡಿದ್ರೆ, ನೀನೇನಾದ್ರೂ ಕೃಪೆ ತೋರಿದ್ರೆ, ಇಡೀ ಸಂಸಾರ ಸಾಗರ ಅನ್ನೋದು ಗೋವಿನಿಂದ ಊರಿದ ಹೆಜ್ಜೆಯ ಒಂದು ಚಿಕ್ಕ ಪಾದದ ಗುರುತು ಏನಿದೆಯೇ, ಅದರಲ್ಲಿ ತುಂಬಿರುವಂತ ನೀರು ಎಷ್ಟಿರುತ್ತೋ ಅಷ್ಟು ಚಿಕ್ಕದಾಗೋಗ್ಬಿಡುತ್ತೆ ಈ ಸಾಗರ. ನಾನೇ ಆರಾಮಾಗಿ ದಾಟ್ಬಿಡ್ಬೋದು, ನಿನ್ನ ಕೃಪೆ ಇರಲಿ ಅಂತ ರಾಮಕೃಷ್ಣ ಆರಾತ್ರಿಕದಲ್ಲಿ ಬರುತ್ತೆ. ಈ ಗೋವಿನ ಪಾದದಿಂದಾಗಿರುವಂತ ಜಾಗ ಅಂತ ಭಾರತೀಯರು ಗೋವನ್ನು ಹಿಡ್ಕೊಂಡು ಬಳಸ್ತಾರೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಪ್ರತಿಯೊಂದು ಭಾಷೆಗೂ ಪ್ರತಿಯೊಂದು ಸಂಸ್ಕೃತಿಗೂ ಹೇಗೆ ಸಿಂಬಲ್ ಇದೆಯೋ ಹಾಗೆ ಅವರ ಪೂಜೆಗೂ ಒಂದು ಸಿಂಬಲ್ ಇದೆ. ನಿಮ್ಮ ಸಿಂಬಲ್ ಅನ್ನ ಅವ್ರು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಅವ್ರ ಸಿಂಬಲ್ ಅನ್ನ ಪ್ರಶ್ನೆ ಮಾಡುವ ಹಕ್ಕು ನಿಮಗಿಲ್ಲ ಅಂತ ಏನ್ ಸುಂದರವಾಗಿ ಕಲ್ಪನೆ ಕಟ್ಟಿಕೊಡ್ತಾಳೆ ಗೊತ್ತೇನು. ಹಿಂಗಾಗಿ ಅವಳು ಹೇಳ್ತಾಳೆ, ಯಾವತ್ತಾದ್ರೂ ಕಾಳಿಯನ್ನ ಯಾರಾದ್ರೂ ಪೂಜಿಸುವಾಗ ವಿರೋಧಿಸುವ ಹಕ್ಕು ನಿಮಗಿಲ್ಲ. ಯಾರೋ ಬಂದು ಕೇಳ್ತಾರೆ ಅವಳಿಗೆ, ಅಕ್ಕ ನೀನು ಕಾಳಿಯನ್ನ ಪೂಜಿಸ್ತೀಯಾ ಅಂತ. ಹೇಳ್ತಾಳೆ, ಅಫ್ಕೋರ್ಸ್, ಯಾಕಿಲ್ಲ. ಕಾಳಿ ನನ್ನಲ್ಲಿ ಎಷ್ಟಿದ್ದಾಳೋ ನಿನ್ನಲ್ಲೂ ಅಷ್ಟೇ ಇದ್ದಾಳೆ, ಪೂಜಿಸದೇ ಇರೋದು ಹೇಗೆ ಅಂತ. ಯಾಕೆ ಪೂಜಿಸಬಾರ್ದು ಅಂತ ಇವರೆಲ್ಲ ಹೇಳೋದು ಅಂದ್ರೆ, ಕಾಳಿ ಅಂದ್ರೆ ಭಯಾನಕ ಸ್ವರೂಪ, ಹೀಗಾಗಿ ಪೂಜೆ ಮಾಡಬಾರ್ದು ಅಂತ. ಅಕ್ಕ ಕಾಳಿಯನ್ನು ಕಟ್ಕೊಡೋದು ಹೆಂಗಿದೆ ಗೊತ್ತೇನು? ಕಾಳಿದ ಮದರ್ ಓದಬೇಕಾದಾಗ ನೀವು ರೋಮಾಂಚನವಾಗದೆ ಓದ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೆಳಗ್ಗೆ ಬಲಭದ್ರಾನಂದಜಿ ಮಹಾರಾಜರು ಒಂದು ಮಾತು ಹೇಳ್ತಿದ್ರು ನನಗೆ, ಅಕ್ಕನ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ, ಸಾಧ್ಯವಾದಷ್ಟು ಅದನ್ನ ನಿಮ್ಮ ಭಾಷೆಗೆ ತರುವಂತ ಪ್ರಯತ್ನ ಮಾಡಿ ಅಂತ. ಈಗ ಅರ್ಚನಾ ದತ್ತ ಅವರು ಕೂಡ ಅದನ್ನೇ ಹೇಳಿದ್ರು, ಅನುವಾದ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತ. ಭಾಷೆ ಕಷ್ಟ, ಆದರೆ ಒಮ್ಮೆ ಅರ್ಥ ಆಗ್ಬಿಟ್ರೆ ಅಕ್ಕನ ಭಾಷೆಗೆ ಸಮನಾಗಿರುವಂತ ಮತ್ತೊಂದು ಸುಂದರವಾದ ಸಾಹಿತ್ಯ ಓದ್ಲಿಕ್ಕೆ ಮನಸ್ಸೇ ಆಗಲ್ಲ ನಿಮಗೆ. ಅಷ್ಟು ಸುಂದರವಾದ ಭಾಷೆ ಅವಳದ್ದು. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದ್ರೆ, ಕಾಳಿಯ ವರ್ಣನೆ ಹೇಗಿದೆ ಗೊತ್ತೇನೋ ಅವಳದ್ದು. ವಾಪಸ್ಸು ಕಾಳಿಯನ್ನು ನೋಡಬೇಕಲ್ಲ ನೀವು, ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ವಾಪಸ್ ಎಕ್ಸಿಬಿಷನ್ಗೆ ಹೋಗಿ, ಎಕ್ಸಿಬಿಷನ್ನ ಕೊನೆಯಲ್ಲಿ ಮತ್ತೊಂದು ಕಾಳಿಯ ಚಿತ್ರ ಬಿಡಿಸ್ತಾರೆ. ನಾನು ಈಗೇನು ಹೇಳ್ತೀನೋ ಎಷ್ಟು ಸುಂದರವಾಗಿ ಅಕ್ಕ ಹೇಳಿರೋ ವರ್ಣನೆಗೆ ಸೂಟ್ ಆಗುವಂತ ಕಾಳಿ ಅಲ್ಲಿ ರಚನೆಯಾಗಿದೆ ಅಂತ. ಹೇಗಂತ ಗೊತ್ತಾ? ಅಕ್ಕ ಹೇಳ್ತಾಳೆ, ಜಗತ್ನಲ್ಲೆಲ್ಲ ತಾಯಿಯನ್ನ ಹೆಂಗೆ ಸೃಷ್ಟಿಸ್ತಾರೆ ಅಂತಂದ್ರೆ, ತನ್ನ ಮಗುವನ್ನ ತಗೊಂಡಿರುವಂತ ತಾಯಿ, ಮುದ್ದಾಗಿರುವಂಥವಳು, ಆಕೆ ಮಕ್ಕಳ ಆರೈಕೆ ಮಾಡುವಂಥವಳು, ಪ್ರೀತಿಯಿಂದ ನೋಡ್ಕೊಳ್ಳುವಂಥವಳು, ಈ ಥರದ ತಾಯಿ ಅಂತ. ಜಗತ್ನಲ್ಲಿ ತಾಯಿನ ಹೇಗೆ ತೋರಿಸ್ತಾರೆ ಅಂದ್ರೆ, ಮೋಸ್ಟ್ಲಿ ಅವಳು ಜೀಸಸ್ನ ಕಲ್ಪನೆ ಇಟ್ಕೊಂಡು ಹೇಳ್ತಾಳೆ. ಅವಳೇನು ಹೇಳ್ತಾಳೆ ಅಂದ್ರೆ, ತನ್ನ ಮಗುವನ್ನ ತನ್ನ ಕೈಗಳನ್ನೇ ಸಿಂಹಾಸನ ಮಾಡಿ ಅದರ ಮೇಲೆ ಮಗುವನ್ನು ಕೂಡಿಸಿಕೊಂಡು ಜಗತ್ತಿಗೆ ಆಶೀರ್ವಾದ ಮಾಡುವಂತ ಹೇಳುವ ತಾಯಿಯ ಕಲ್ಪನೆ ಕೊಡ್ತಾರಂತ. ಆದರೆ ಭಾರತದಲ್ಲಿ ತಾಯಿಯ ಕಲ್ಪನೆ ಹೆಂಗಿರುತ್ತೆ ಗೊತ್ತೇನು? ಅಕ್ಕ ಹೇಳ್ತಾಳೆ, ಕೂದಲನ್ನ ಕೆದರ್ಕೊಂಡು ಗಾಳಿಗೆ ಬಿಟ್ಕೊಂಡಿರುವಂತ ತಾಯಿ ಅಂತ ಅವಳು. ಭಾರತದಲ್ಲಿ ತಾಯಿಯ ಕಲ್ಪನೆ ಹೇಗೆ ಅಂತಂದ್ರೆ, ರುಂಡಗಳ ಮಾಲೆಯನ್ನು ಹಾಕೊಂಡಿದ್ದಾಳೆ, ಆದರೂ ಸಮಾಧಾನ ಇಲ್ಲ. ಇನ್ನೊಂದು ಫ್ರೆಶ್ ರುಂಡವನ್ನ ಕಡಿದು ಹಾಕ್ತಾನೆ, ತೊಟ್ಟಿಕ್ತಾ ಇರೋ ರುಂಡವನ್ನ ಕೈಯಲ್ಲಿ ಹಿಡಿದಿದ್ದಾಳೆ ಅಂತ. ಏನ್ ಕಲ್ಪನೆ ಇದು? ಮುಂದುವರೆದು ಅಕ್ಕ ಹೇಳ್ತಾಳೆ, ಈ ಕಾಳಿಯ ಕಲ್ಪನೆ ಹೇಗೆ ಅಂತಂದ್ರೆ, ಎರಡು ಕೈಗಳಲ್ಲಿ ಅಭಯ ಕೊಡ್ತಿರ್ತಾಳೆ, ಮುಂದೆ ಮತ್ತೊಂದು ತಾಂಡವ ನೃತ್ಯಕ್ಕೆ ಸಿದ್ಧವಾಗಿರುವಂತ ರೀತಿಯ ಅವಳ ಆಕಾರ. ಆದರೆ ಮಜಾ ಏನು ಅಂದರೆ, ತನ್ನದ್ದೇ ಪತಿಯ ಅವನವನ ದೇಹದ ಮೇಲೆ ತಾನು ಆ ವೈಭವದ ನರ್ತನ ಮಾಡ್ತಾ ಮಾಡ್ತಾ ಗೊತ್ತಿಲ್ಲದೆ ಕಾಲಿಟ್ಬಿಡ್ತಾಳಂತೆ. ಸತ್ಯ ಹೇಳಬೇಕು ಅಂದರೆ, ಅಕ್ಕನನ್ನು ಓದುವವರೆಗೂ ಶಿವನ ಮೇಲೆ ಕಾಳಿ ಯಾಕೆ ನಿಂತಿದ್ದಾಳೆ ಅಂತಾನೆ ಗೊತ್ತಿರಲಿಲ್ಲ ನನಗೆ. ನಂಗೆ ಗೊತ್ತು, ಭಾಳ ಜನರಿಗೆ ಇದೊಂದು ಟೆನ್ಷನ್ ಇದೆ, ಶಿವನನ್ನು ತುಳಿತಾಳ ಕಾಳಿ ಯಾಕೆ ಹಿಂಗೆ ಅಂತ. ಭಾಳ ವಿಚಿತ್ರವಾಗಿದೆ. ಅಕ್ಕ ಎಕ್ಸ್ಪ್ಲನೇಷನ್ ಹೆಂಗೆ ಕೊಡ್ತಾಳೆ ಗೊತ್ತಾ? ಆತ್ಮ ಮತ್ತು ಇಂದ್ರಿಯಗಳ ಕಲ್ಪನೆ ಕೊಡ್ತಾಳೆ.
ಈ ಇಂದ್ರಿಯ ಇದೆಯಲ್ಲ, ಹೊರಗಿನ ವೈಭವ ತೋರ್ತಾ ಇರುತ್ತೆ. ಈಗ ನಾನು ಮಾತಾಡ್ತಿದ್ದೀನಿ, ಇದು ವೈಭವ. ಈ ಮಾತಾಡ್ತಾ ಇರುವ ಇಂದ್ರಿಯದ ವೈಭವದ ಒಳಗೆ ಆತ್ಮ ಕೆಲಸ ಮಾಡಲಿಲ್ಲ ಅಂದ್ರೆ ಮಾತಿನ ವೈಭವ ಇಲ್ಲ. ಆದ್ರೆ ಜಗತ್ತಿಗೆ ಕಾಣೋದು ಮಾತಿನ ವೈಭವ ಮಾತ್ರ. ಒಳಗಿರುವಂತ ಆತ್ಮ ಯಾರಿಗೂ ಕಾಣಲ್ಲ, ಪರಮ ಶಾಂತ. ಹೊರಗೆ ನರ್ತನ ಏನ್ ಮಾಡ್ತಿದ್ಯಲ್ಲ ಅದು ಕಾಳಿ. ಶಾಂತವಾಗಿ ಮಲಗಿರುವಂಥದ್ದು ಶಿವ ಅಂತ ಹೇಳ್ತಾಳೆ ಅಕ್ಕ. ಅದು ಶಾಂತವಾಗಿ ಮಲಗಿದೆ, ಅದರ ಮೇಲೆ ವೈಭವದ ನರ್ತನ ನಡೀತಾ ಇದೆ ಅಂತಂದ್ಲು. ಈ ವೈಭವದ ನರ್ತನ ನಡೆಸ್ತಾ ಇರಬೇಕಾದಾಗ ಆ ಕಾಳಿ ಗೊತ್ತಿಲ್ಲದೆ ಎಡವಿ ತನ್ನ ಒಂದು ಹೆಜ್ಜೆಯನ್ನ ಗಂಡನ ಎದೆ ಮೇಲಿಟ್ಲಂತ. ಎದೆ ಮೇಲೆ ಇಟ್ಟ ತಕ್ಷಣ ನಿಶ್ಚೇಷ್ಟಿತವಾಗಿದ್ದಂಥ ತನ್ನ ಪಾಡಿಗೆ ತಾನು ಮೈ ಮರೆತಿದ್ದ ಶಿವ ಒಮ್ಮೆ ಕಣ್ಬಿಟ್ಟು ನೋಡಿದ್ನಂತೆ, ಯಾರಿದು ಅಂತ. ಆ ಕಾಳಿಯ ಕಂಗಳೊಳಗೆ ತನ್ನನ್ನು ತಾನು ಕಳ್ಕೊಂಡ್ಬಿಟ್ನಂತೆ. ಅವನು ಪೂರ್ತಿ ಕಾಳಿಯ ಕಂಗಳನ್ನೇ ನೋಡ್ತಾ ಇದ್ದಾನಂದ. ವಾ, ಏನು ಅದ್ಭುತವಾದ ವೈಭವ ಇದು. ಹಾಗೆ ನೋಡ್ತಾ ಇದ್ದ ತಕ್ಷಣ ತನ್ನ ಗಂಡನನ್ನ ತಾನು ತುಳಿದ ನಾಚಿಕೆ ಅವಳಿಗೆ ಹೇಗಾಯ್ತು ಅಂತಂದ್ರೆ, ಅವಳ ಕಣ್ಣು ಸ್ವಲ್ಪ ಸಣ್ಣಕ್ಕಾಯ್ತು, ತಾನು ನಾಚಿ ಸ್ವಲ್ಪ ಬಗ್ತಾಳೆ, ತನ್ನ ಆಶೀರ್ವಾದದ ಕೈ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ ಅಂತ ಅಕ್ಕ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾಳೆ. ಇಂಥ ಸುಂದರವಾದ ಕಲ್ಪನೆ, ಇಂಥ ಸುಂದರವಾದ ಸಂಕೇತ ಜಗತ್ನಲ್ಲಿ ಮತ್ತೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಭಾರತ ಮಾತ್ರ ಇಂಥ ತಾಯಿಯನ್ನ ಆರಾಧಿಸವಲ್ಲದು, ಅವಳೇ ಕಾಳಿ ಅಂತ ಅಕ್ಕ ಪ್ರೆಸೆಂಟ್ ಮಾಡ್ತಾಳೆ ಜಗತ್ತಿನ ಮುಂದೆ. ಮಿತ್ರರೇ, ಅಕ್ಕನ ಈ ಪ್ರೆಸೆಂಟೇಷನ್ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಈ ಕಾಳಿಯನ್ನ ಅಕ್ಕ ಎಷ್ಟು ತನ್ನಗೆ ತಾನು ಆವಾಹಿಸಿಕೊಳ್ತಾಳೆ ಅಂದ್ರೆ, ಅಕ್ಕ ಹೇಳ್ತಾಳೆ ಕಾಳಿ ಅಂದ್ರೆ ಡೆತ್, ಸಾವು. ಭಾರತ ಮಾತ್ರ ಜಗತ್ನಲ್ಲಿ ಸಾವಿಗೆ ಒಂದು ರೂಪವನ್ನು ಕೊಟ್ಟು ಅದನ್ನ ಆರಾಧಿಸಿ ಬದುಕನ್ನು ಸುಂದರಗೊಳಿಸಿಕೊಳ್ಳೋದನ್ನ ಹೇಳಿಕೊಡುತ್ತೆ ಅಂತ. ಇನ್ನೆಲ್ಲಾದ್ರೂ ಜಗತ್ನಲ್ಲಿ ಇದೆಯೇನ್ರಿ? ಇಮ್ಯಾಜಿನ್ ಮಾಡಿ, ಎಷ್ಟು ಚೆನ್ನಾಗಿದೆ. ಸಾವನ್ನು ಕಂಡ್ರೆ ಎಲ್ಲರೂ ಹೆದರಿ ಓಡಬೇಕಾದ್ರೆ ಸಾವಿಗೆ ಒಂದು ರೂಪ ಕೊಟ್ಟು, ನಿನ್ನೆ ನಾನು ಪೂಜೆ ಮಾಡ್ತೀನಿ, ಯಾವಾಗ ಬೇಕಿದ್ರೂ ಬಂದು ಕರ್ಕೊಂಡು ಹೋಗು, ಆದರೆ ಬದುಕಿರೋಷ್ಟು ದಿನ ನಾನು ಪ್ರೀತಿಯಿಂದ ಬದುಕ್ತೀನಿ ಅಂತ ಹೇಳಬಲ್ಲ ಜಗರಂಗ ಮತ್ತೊಂದು ಎಲ್ಲಿ ಸಿಗಬಲ್ಲದು? ಅಕ್ಕ ಈ ಕಲ್ಪನೆಯನ್ನು ಕಟ್ಟಿಕೊಡ್ತಾಳೆ. ಈ ಕಲ್ಪನೆ ಕಟ್ಟಿಕೊಟ್ಟರೂ ಕೂಡ ಅಕ್ಕ ವಾಸ್ ಶಿ ಕಂಪ್ಲೀಟ್? ಐ ಡೋಂಟ್ ನೋ. ಅಕ್ಕನಿಗೆ ಒಳಗೆ ತುಂಬ ಪ್ರಾಬ್ಲಮ್ ಇತ್ತು. ಅಕ್ಕನಿಗೆ ಈಗೋ ಪ್ರಾಬ್ಲಮ್ಸ್ ಇತ್ತು, ತಾನು ಕೆಲ್ಟಿಕ್ ಬ್ಲಡ್ ನನ್ನಲ್ಲಿ ಹರಿತಾ ಇದೆ ಅನ್ನುವಂಥ ಅಹಂಕಾರ ಇತ್ತು, ಏನೂ ಕಡಿಮೆ ಇರಲಿಲ್ಲ. ಸ್ವಾಮಿ ವಿವೇಕಾನಂದರು ಅದನ್ನು ಪದೇ ಪದೇ ಗಮನಿಸಿ ಎಲ್ಲೆಲ್ಲಿ ಚೂಟಿ ಹಾಕಬೇಕೋ ಅಲ್ಲಲ್ಲಿ ಚೂಟಿ ಹಾಕೋರು. ಅಕ್ಕನ ಮೊದಲನೇ ಭಾಷಣ ಆಯ್ತಲ್ಲ, ಈ ಮೊದಲನೇ ಭಾಷಣದ ನಂತರ ಅಕ್ಕ ವಿವೇಕಾನಂದರ ಜೊತೆ ಸಾರೋಟಲ್ ಕೂತ್ಲು. ವಿವೇಕಾನಂದರಿಗೆ ಅಕ್ಕ ಪ್ರತ್ಯೇಕವಾಗಿ ಸಿಕ್ಕಂಥ ಸಮಯ, ಮಾತಾಡ್ಕೊಂಡು ಹೋಗ್ಬೋದು ಅಂತ ದಕ್ಷಿಣೇಶ್ವರಕ್ಕೆ ಹೋಗೋವರೆಗೂ. ಮಾತಾಡ್ತಾ ಇರಬೇಕಾದ್ರೆ ವಿವೇಕಾನಂದರು ಹೇಳಿದರು, ನಿನಗೆ ಭಾರತ ಚೆನ್ನಾಗಿ ಅರ್ಥ ಆಗತ್ತೆ, ಬಂಗಾಳ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ನಿಮ್ಮ ಐರಿಷ್ ಜನ ಮತ್ತು ಬಂಗಾಳದ ಜನ ಒಂದೇ ಥರ. ಏನಂತ ಗೊತ್ತಾ? ಬರೀ ಮಾತು ಮಾತು ಮಾತು, ನಯಾ ಪೈಸೆ ಕೆಲಸ ಮಾಡಿ ಗೊತ್ತಿಲ್ಲ ನಿಮಗೆ. ಬೇರೆ ಯಾರಾದರೂ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರೆ ಹೆಂಗಾದ್ರೂ ಮಾಡಿ ಅವನನ್ನು ಹಿಂದೆ ಕೇಳಿದು ನೀನು ಮಾಡಬಾರ್ದು ಅವನು ಮಾಡಬಾರ್ದು ಅನ್ನೋದು ನಿಮ್ಗೆ ಚೆನ್ನಾಗಿ ಬರೋದ್ರಿಂದ ಈ ಜನರು ಹಂಗೆ ಇದ್ದಾರೆ, ನಿನಗೆ ಬಹಳ ಬೇಗ ಈ ಜನ ಅರ್ಥ ಆಗ್ತಾರೆ ಅಂತ ಸ್ವಾಮೀಜಿ ಒಂದು ಚಿವುಟಿದ್ರಲ್ಲ. ಹೆಂಗಿತ್ತು ಅಂತಂದ್ರೆ, ನೀನು ಭಾರಿ ದೊಡ್ಡವಳಿನಲ್ಲ, ನಿನ್ನ ಹತ್ರ ಹರಿತಾ ಇರೋ ಕೆಲ್ಟಿಕ್ ರಕ್ತ ಆದ್ರೂ ಕೂಡ ಆ ರಕ್ತದ ಗುಣ ಇದು ಅನ್ನೋದನ್ನ ಅವಳಿಗೆ ಪರಿಚಯ ಮಾಡಿ ಕೊಟ್ರು. ಅವಳಿಗೆ ಒಂದು ಕ್ಷಣ ಅನ್ನಿಸ್ತಂತೆ, ಯಾಕಾದ್ರೂ ಭಾಷಣ ಮಾಡಿದ್ನೋ ನಾನು, ಯಾಕಾದ್ರೂ ಬೇಕಾಗಿತ್ತೋ ಇವತ್ತು ನನಗೆ ಅಂತ. ಆದ್ರೆ ಆಶ್ಚರ್ಯ ಏನ್ ಗೊತ್ತೇನು, ಯಾವ ಅಕ್ಕನನ್ನ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧವಾಗಿಲ್ಲದೆ ಇರುವಂತ ಪರಿಸ್ಥಿತಿ ಇತ್ತೋ ಅದೇ ಅಕ್ಕನನ್ನ ಕಾಳಿಘಾಟ್ನ ಕಾಳಿ ಮಂದಿರದ ಸಂಘಟಕರ ಕರೆದು, ಅಕ್ಕ ಅದೇ ಕಾಳಿಯ ಆಡಿದ ಮಾತುಗಳನ್ನ ನಮ್ಮಲ್ಲೂ ಬಂದು ಆಡ್ತೀರಾ ಅಂತ ಈ ದೇಶ ಲಜ್ಜೆಯನ್ನು ಮೀರಿ ಒಬ್ಬ ವಿದೇಶಿ ಮಹಿಳೆಯನ್ನ ಕರ್ಕೊಂಡು ಕಾಳಿಯ ಬಗ್ಗೆ ಮಾತಾಡ್ಲಿಕ್ಕೆ ಕೇಳ್ಕೊಳ್ತಲ್ಲ, ಅದು ಅಕ್ಕನ ಮೊದಲನೇ ವಿಜಯ ಭಾರತದಲ್ಲಿ ಅಂತ ನನಗೆ ಯಾವಾಗ್ಲೂ ಅನ್ಸೋದು. ಈ ಭಾರತವನ್ನ ಪ್ರೀತಿಯಿಂದ ಅಕ್ಕ ಕಾಂಕರ್ ಮಾಡಿದ್ದೇ ಹೀಗೆ ಅಂತ. ಇಷ್ಟಲ್ಲದೆ ಮುಂದೆ ಅಕ್ಕ ಸ್ಕೂಲ್ ನಡೆಸ್ಲಿಕ್ಕೆ ಶುರು ಮಾಡ್ತಾಳೆ, ಮುಂದೆ ಅಕ್ಕ ತುಂಬಾ ಕೆಲಸ ಮಾಡ್ತಿರ್ತಾಳೆ. ಹೀಗೆಲ್ಲ ಕೆಲಸ ಆಗುವಾಗ ಅಕ್ಕನಿಗೆ ತುಂಬಾ ಸಮಸ್ಯೆ ಬರುತ್ತೆ, ಹಣಕಾಸಿನ ಸಮಸ್ಯೆ. ಅಕ್ಕನಿಗೆ ಸಮಸ್ಯೆ ಅಲ್ಲ, ಬಹಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ. ವಿವೇಕಾನಂದರಿಗೂ ಎಷ್ಟು ಸಮಸ್ಯೆ ಬಂತು ಮಠವನ್ನು ನಡೆಸೋದು ಅಂತಂದ್ರೆ, ನಾನು ಮಠವನ್ನು ನಡೆಸಬೇಕಾದ್ರೆ ಇಷ್ಟು ಕಷ್ಟ ಆಗುತ್ತೆ, ಈ ಹೆಣ್ಮಗಳನ್ನು ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ, ಇವಳನ್ನ ನೋಡ್ಕೊಳ್ಳೋದು, ಇವಳು ಶಾಲೆಗೆ ನಾನು ಎಲ್ಲಿಂದ ಒದಗಿಸ್ಕೊಡ್ಲಿ ಅಂತ ಅಕ್ಕನ ಕರೆದು ಒಂದಿನ ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ? ನೀನು ಹೊರಟು ಬಿಡಮ್ಮ ನಿನ್ನ ದೇಶಕ್ಕೆ, ನನ್ನ ದೇಶದಲ್ಲಿ ನಿನ್ನನ್ನು ಮತ್ತು ನಿನ್ನ ಯೋಜನೆಗಳಿಗೆ ನಡೆಸ್ಕೊಳ್ಳಿಕ್ಕೆ ಬೇಕಾಗಿರುವಷ್ಟು ಹಣ ಕೊಡುವ ಯೋಗ್ಯತೆ ಇಲ್ಲ ನನ್ನ ದೇಶಕ್ಕೆ, ದಯಮಾಡಿ ಹೊರಟು ಬಿಡು ಅಂತ. ನನಗಿವತ್ತು ಸೀರಿಯಸ್ಲಿ ಇದನ್ನು ಓದಬೇಕಾದಾಗ ನನಗೆ ಅನ್ನಿಸ್ತಿತ್ತು, ಅಕ್ಕನ ಸಾಹಿತ್ಯದ ಕುರಿತಂತೆ ಚರ್ಚೆ ಮಾಡುವಾಗ ಸಾವಿರಾರು ರೂಪಾಯಿ ಖರ್ಚು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ.
ಅಕ್ಕ ಬದುಕಿದ್ದಾಗ ಶಾಲೆ ನಡೆಸಲಿಕ್ಕೆ ದುಡ್ಡು ಕೊಡುವ ಯೋಗ್ಯತೆ ಇರಲಿಲ್ಲ ನಮ್ಮ ಹತ್ರ ಅಂತ ನಂಗೆ ಬಹಳ ಸಂಕಟ ಆಗುತ್ತೆ ಕೆಲವೊಂದ್ಸಲ ಯೋಚನೆ ಮಾಡಿದರೆ. ನಾವು ಬಹಳ ಈ ವಿಚಾರದಲ್ಲಿ ಸ್ವಾಮೀಜಿನೇ ಹೇಳ್ತಾರೆ, ಇಂಡಿಯನ್ಸ್ ಎಷ್ಟು ಜುಗ್ಗರು ಅಂತಂದರೆ ಅವ್ರು ದುಡ್ಡು ಬಿಚ್ಚೋದ್ರಲ್ಲಿ ಮಾತ್ರ ಹಿಂದೆ ಮುಂದೆ ನೋಡ್ತಿರ್ತಾರೆ, ಬೇರೆ ಏನು ಬೇಕಿದ್ರೂ ಮಾಡ್ತೀವಿ ಅಂತಾರೆ ಅಂತ. ಅದನ್ನು ಸ್ವಾಮೀಜಿ ಯಾವಾಗಲೂ ಹೇಳ್ತಾರೆ. ನಾವು ತುಂಬ ಬದಲಾಗಿದ್ದೀವಿ ಅವತ್ತಿಗೂ ಇವತ್ತಿಗೂ ಕಂಪೇರ್ ಮಾಡಿದರೆ. ಆದರೆ ಆ ಹಂತಕ್ಕೆ ಬಂದಾಗ ಅಕ್ಕ ಏನು ಹೇಳ್ತಾಳೆ ಗೊತ್ತಾ, ಸ್ವಾಮೀಜಿ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ನನ್ನ ಹತ್ರ 600 ರೂಪಾಯಿ ಇದೆ. ಅಕ್ಕ ಹೇಳೋದು, ಒಂದು 600 ರೂಪಾಯಿ ಇದೆ, ನಾನು ಹೆಂಗೋ ಸ್ವಲ್ಪ ದಿನ ತಳ್ತೀನಿ, ಅದಾದ್ಮೇಲೆ ಎಲ್ಲೆಲ್ಲಿಂದ ಬೇಡ್ಕೊಂಡು ಬರ್ತೀನಿ ಅಂತ ಜೋಸೆಫಿನ್ ಮ್ಯಾಕ್ಲಾಯ್ಡ್ಗೆ ಒಂದು ಪತ್ರ ಬರೀತಾಳೆ. ಈ ಮಂಟಪ ಇದೆಯಲ್ಲ, ಇದು ಜೋಸೆಫಿನ್ ಮ್ಯಾಕ್ಲಾಯ್ಡ್ ಹೆಸರಲ್ಲಿರುವಂಥದ್ದು. ಅಕ್ಕ ಹೈಯೆಸ್ಟ್ ಪತ್ರ ಬರೆದಿರೋದು ಜೋಸೆಫಿನ್ ಮ್ಯಾಕ್ಲಾಯ್ಡ್ಗೆ. ಅದಕ್ಕೆ ಅವಳ ಹೆಸರನ್ನೇ ಈ ಮಂಟಪಕ್ಕೆ ಇಟ್ಟಿದ್ದು. ಯಾಕೆ ಅಂತಂದ್ರೆ ಈ ಮಂಟಪದಲ್ಲಿ ಇಡೋ ಮೂಲಕ ಜೋಸೆಫಿನ್ ಮ್ಯಾಕ್ಲಾಯ್ಡ್ ನೆನಪಿಸ್ಕೊಳ್ಬೇಕು. ಅಕಸ್ಮಾತ್ ಜೋಸೆಫಿನ್ ಮ್ಯಾಕ್ಲಾಯ್ಡ್ ಇಲ್ಲದೆ ಹೋಗಿದ್ರೆ ಇನ್ನೊಂದು ಹಾಲ್ ನಮ್ದಿದೆ, ಪ್ಯಾರಲಲ್ ಸಭಾಂಗಣ, ಅದಕ್ಕೆ ನೇಲ್ ಹ್ಯಾಮಂಡ್ ಹೆಸರಿಟ್ಟಿದ್ದೀವಿ, ಅಕ್ಕನ ಫ್ರೆಂಡು. ಇವರಿಬ್ಬರಿಲ್ಲದೆ ಹೋಗಿದ್ದಿದ್ರೆ ಅಕ್ಕನ ಜೀವನ ಇಷ್ಟು ವೈಭವಿತವಾಗಿ ನಮ್ಮ ಮುಂದೆ ಪ್ರದರ್ಶನಗೊಳ್ತಾನೆ ಇರಲಿಲ್ಲ. ಈ ಕಾರಣಕ್ಕೋಸ್ಕರ ಅವರಿಬ್ಬರಿಗೂ ಡೆಡಿಕೇಟೆಡ್ ಈ ಸಾಹಿತ್ಯ ಸಮ್ಮೇಳನ ನಮ್ದು. ಈ ಸಾಹಿತ್ಯ ಸಮ್ಮೇಳನ ನಾವು ಮಾಡುವಾಗ ಇವೆಲ್ಲ ಕಲ್ಪನೆ ಇಟ್ಕೊಂಡು ಮಾಡಿದ್ವಿ. ಏನ್ ಪತ್ರ ಬರೀತಾಳೆ ಗೊತ್ತಾ ಅವಳು, ಸ್ವಾಮೀಜಿಗೆ ಈಗ ನನ್ನ ಮೇಲೆ ತುಂಬ ಬೇರೆ ಆಗಿದ್ದಾರೆ ಸ್ವಾಮೀಜಿ, ನಾನು ಬರ್ಡನ್ ಆಗ್ತಾ ಇದ್ದೀನಿ, ನನಗೆ ಹೇಗೆ ನಾನು ಬರ್ಡನ್ನ ಕಡಿಮೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ, ನಾನು ವಿದೇಶಕ್ಕೆ ಹೋಗಿ ಹಣ ಸಂಗ್ರಹ ಮಾಡ್ಕೊಂಡು ವಾಪಸ್ ಬರಬೇಕು ಅಂತ ಅವಳು ಅಂದ್ಕೊಳ್ತಾಳೆ. ಸ್ವಾಮೀಜಿನ ಕರ್ಕೊಂಡು ಜೊತೆಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಳೆ. ಸ್ವಾಮೀಜಿ ಹೆಲ್ತ್ ತುಂಬ ಕೆಟ್ಟು ಹೋಗಿರುತ್ತೆ, ಯಾರೋ ಹೇಳ್ತಾರೆ ನೀವು ವಿದೇಶಕ್ಕೆ ಹೋದರೆ ಸರಿ ಹೋಗುತ್ತೆ ಅಂತ. ಸ್ವಾಮೀಜಿನ ಕರ್ಕೊಂಡು ವಿದೇಶಕ್ಕೆ ಹೆಣ್ಮಗಳು ಹೋದರೆ ಒಂದು ಸುಂದರವಾದ ಘಟನೆ. ನಾನು ಆಗಲೇ ಹೇಳಿದ್ನಲ್ಲ, ಹೇಗೆ ರಾಮಕೃಷ್ಣರಿಂದ ಕಾಳಿ ಟ್ರಾನ್ಸ್ಫರ್ ಆದ್ಲೋ ಹಾಗೆ ವಿವೇಕಾನಂದರಿಂದ ನಿವೇದಿತೆಗೆ ಟ್ರಾನ್ಸ್ಫರ್ ಆದ್ಲು ಅಂತ. ಸುಮ್ಮನೆ ನಿವೇದಿತೆ ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅಲ್ಲಿಗೆ ಹೋದ ಸ್ವಾಮೀಜಿ ಪ್ರಾಬಬಲಿ ರಿಡ್ಜ್ಲಿ ಮ್ಯಾನರ್ನಲ್ಲಿ ಒಂದು ಕಡೆ ಕೂತಿದ್ರು ಸ್ವಾಮೀಜಿ. ಅಲ್ಲಿ ನಿವೇದಿತಾ ಬಿಟ್ಟರೆ ಒಳಗೆ ಧೀರಮಾತ, ಓಲೆಬುಲ್ನ ಧೀರಮಾತ ಅಂತ ಕರೀತಿದ್ರು ಸ್ವಾಮೀಜಿ. ನಿವೇದಿತಾ ಓಲೆಬುಲ್ನ ನೋಡಲಿಕ್ಕೆ ಅಂತ ಒಳಗೆ ಹೋದ ತಕ್ಷಣ ಸ್ವಾಮೀಜಿ ಅಲ್ಲಿ ಬಂದು ಏನು ಮಾಡಿದ್ರು ಗೊತ್ತಾ, ಒಂದು ಕಾವಿ ವಸ್ತ್ರವನ್ನು ಓಲೆಬುಲ್ಗೆ ಹಾಕಿ ಅವಳಿಗೆ ಸನ್ಯಾಸ ದೀಕ್ಷೆ ಕೊಟ್ಟರು, ನೀನು ಸನ್ಯಾಸಿ ಇನ್ನು ಮುಂದೆ ಅಂತ. ಹಾಗೆ ನಿವೇದಿತಾಳಿಗೆ ಮುಟ್ಟಿ ನಿವೇದಿತಾಳಿಗೆ ಆಶೀರ್ವಾದ ಮಾಡಿ ಸ್ಪರ್ಶ ಮಾಡಿ ಹೇಳಿದರು, ನಿನಗೆ ನಾನು ಗುರುವಿನಿಂದ ಏನೇನು ಪಡ್ಕೊಂಡಿದ್ದೀನೋ ಎಲ್ಲವನ್ನೂ ಟ್ರಾನ್ಸ್ಫರ್ ಮಾಡಿದ್ದೀನಿ, ಹೋಗು ಅಂತಂದರು. ಯೋಚನೆ ಮಾಡಿ, ಏನು ಸುಂದರವಾದ ಮಾತು. ನಾನು ನನ್ನ ಗುರುವಿನಿಂದ ಏನೇನು ಪಡ್ಕೊಂಡಿದ್ದೀನೋ ಎಲ್ಲವನ್ನು ನಿನಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಏನು ಪಡ್ಕೊಂಡಿದ್ರು ವಿವೇಕಾನಂದರು? ಕಾಳಿ ಅಲ್ಲದೆ ಮತ್ತೇನಿತ್ತು ಅವ್ರ ಹತ್ರ? ಸಾಕ್ಷಾತ್ ಕಾಳಿಯನ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ವಿವೇಕಾನಂದರು ಹೇಳಿದ್ರು. ಮಿತ್ರ, ಬರೀ ಇಷ್ಟಕ್ಕೆ ನಾನು ಒಪ್ಕೊಂಡವನಲ್ಲ. ಇದಾದ್ಮೇಲೆ ಮತ್ತೆ ಸಾಹಿತ್ಯವನ್ನು ಹುಡುಕುವಾಗ ಈಕೆಗೂ ಮತ್ತು ವಿವೇಕಾನಂದರಿಗೂ ಒಂದು ವಿಚಾರದಲ್ಲಿ ತಿಕ್ಕಾಟ ಶುರುವಾಯಿತು. ಆ ತಿಕ್ಕಾಟ ಏನು ಅಂತಂದ್ರೆ, ಇವಳಿಗೆ ಆ ಈಗೋ ಮತ್ತೆ ಏನ್ ಡೆವಲಪ್ ಆಗಿ ಕುಳಿತಿತ್ತು ಅದು ಫ್ರಾನ್ಸಿಗೆ ಹೋದಾಗ ಅಗಾಧವಾಗಿ ಬೆಳೆದು ನಿಲ್ತು. ಸ್ವಾಮೀಜಿ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತ ಗೊತ್ತಾದಾಗ ಕೋಪಿಸಿಕೊಂಡಂತ ನಿವೇದಿತಾ ಸ್ವಾಮೀಜಿ ಜೊತೆಗೆ ಮಾತಾಡದೆ ಕೋಪಿಸಿಕೊಂಡು ದೂರ ಹೋದ್ಲು. ಆಗ ಸ್ವಾಮೀಜಿ ಒಂದು ಪತ್ರ ಬರೆದು ಹೇಳಿದರು, ನಾನೀಗ ತುಂಬಾ ಆರ್ಡಿನರಿ ಮನುಷ್ಯ, ನನ್ನಿಂದ ನಿನಗೇನು ಆಗಬೇಕಾಗಿದ್ದಿಲ್ಲ. ಈಗ ಪತ್ರದಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಸ್ವಾಮೀಜಿ ನೋಡು, ನನ್ನ ಹೃದಯದಲ್ಲಿರಬಹುದಾಗಿರುವಂಥ ಕಾಳಿಯನ್ನ ನಿನ್ನ ಹೃದಯಕ್ಕೆ ಕಳಿಸಿ ಆಗೋಗಿದೆ. ಈಗ ನಾನು ಆರ್ಡಿನರಿ ವಾಂಡರಿಂಗ್ ಮಾಂಕ್ ಅಷ್ಟೇ, ನನ್ನ ಹತ್ರ ಇನ್ನೇನಿಲ್ಲ, ಇನ್ನು ಮುಂದೆ ಮಾಡಬೇಕಾಗಿರೋದೆಲ್ಲ ನೀನೇ ಮಾಡಬೇಕು ಅಂತಂದ್ರು ಸ್ವಾಮೀಜಿ. ಅವಳಿಗೆ ಅದು ಅರ್ಥ ಆಯ್ತೋ ಇಲ್ವೋ? ಸ್ವಾಮೀಜಿ ತಂಪಾಡಿಗೆ ತಾವು ಈ ದೇಶಕ್ಕೆ ಬಂದರು. ಸುಮಾರು 1-1.5 ವರ್ಷಗಳ ಕಾಲ ಆಕೆ ಅಲ್ಲೇ ಇದ್ದವಳು ನಿಧಾನವಾಗಿ ಅವಳು ತನ್ನೊಳಗೆ ತಾನು ಇಳಿಲಿಕ್ಕೆ ಶುರು ಮಾಡಿದ್ಲು. ಆಳಕ್ಕೆ ಇಳಿತಾ ಆಕೆಗೆ ಕಾಳಿಯ ಮತ್ತೆ ಆ ವೈಭವವನ್ನು ಅರಿತುಕೊಳ್ಳಿಕ್ಕೆ ಶುರು ಮಾಡಿದ್ಲಲ್ಲ. ಆಕೆ ಆಗ ವಾಪಸ್ ಬಂದಾಗ ಸ್ವಾಮೀಜಿ ಅವಳಿಗೋಸ್ಕರ ಕಾಯ್ಕೊಂಡು ಕೂತಿದ್ರು. ಗೊತ್ತಿತ್ತು ಸ್ವಾಮೀಜಿಗೆ, ಕಾಳಿ ಯಾವಾಗ ತನ್ನ ಕೆಲಸ ವೈಭವ ಶುರು ಮಾಡ್ಕೊಳ್ತಾಳೋ ಆಗಿನ ನನ್ನ ಕೆಲಸ ಇರಲ್ಲ, ಈ ನಿವೇದಿತಾ ಕೆಲಸ ಶುರು ಮಾಡ್ತಾಳೆ ಅಂತ ಸ್ವಾಮೀಜಿ ಕಾಯ್ಕೊಂಡು ಕೂತಿದ್ರಲ್ಲ. ಅದಾದ್ಮೇಲೆ ನಿವೇದಿತಾಳ ಕೆಲಸ ಶುರುವಾಯಿತು ಮಿತ್ರರೇ. ಯು ಡೋಂಟ್ ಬಿಲೀವ್, ಅದಾದ್ಮೇಲೆ ನಿವೇದಿತಾ ಮಾಡಿದ ಕೆಲಸ ಇದೆಯಲ್ಲ ಹೇಗಿತ್ತು ಅಂದ್ರೆ, ನಿವೇದಿತಾ ಮೇಡಮ್ ಹೇಳಿದಂತೆ ಅವ್ರ ಕ್ಲಾಸ್ ರೂಮ್ ನನ್ನ ಮಕ್ಕಳಿಗೆ ಕಥೆ ಹೇಳುವ ಸಮಯ ಎವ್ರಿ ಡೇ ಮಕ್ಕಳೆಲ್ಲ ಓಡ್ ಬರ್ತಿದ್ರಂತ, ಕಥೆ ಹೇಳು ಅಂತ. ಯಾವತ್ತಾದ್ರೂ ಕಥೆ ಡ್ರೈ ಔಟ್ ಆಗ್ಬಿಟ್ರೆ ಇನ್ಯಾವ ಕಥೆನೂ ಇಲ್ಲ ಅಂದ್ರೆ ನಿವೇದಿತಾ ಶುರು ಹಚ್ಕೊಳ್ತಿದ್ಲಂತೆ. ಕಥೆ ಹೆಂಗಿದೆ ನೋಡಿ, ಮಗು ಮತ್ತು ತಾಯಿ ಆಟ ಆಡ್ತಾ ಇರುತ್ತೆ. ಮಗು ಕಣ್ಣು ಮುಚ್ಕೊಳ್ಳುತ್ತೆ, ತಾಯಿ ಕಾಣಲ್ಲ ಅದಕ್ಕೆ ಅಂತ. ಚೆನ್ನಾಗಿದೆ ಇದು. ಮಗು ಕಣ್ಣು ಮುಚ್ಕೊಳ್ಳುತ್ತೆ, ತಾಯಿ ಕಾಣಲ್ಲ. ಇದರ ಅರ್ಥ ತಾಯಿ ಇಲ್ಲ ಅಂತಲ್ಲ, ಮಗು ಕಣ್ಣು ಮುಚ್ಕೊಂಡಿದೆ, ಅದಕ್ಕೆ ತಾಯಿ ಕಾಣ್ತಾ ಇಲ್ಲ ಅಷ್ಟೇ. ಆಮೇಲೆ ಒಂದ್ಸಲ ಕಣ್ಣು ಬಿಟ್ರೆ ಆಗೋ ಅಲ್ಲೇ ತಾಯಿ. ಮಕ್ಕಳಿಗೆ ಹೇಳ್ತಿದ್ ಕಥೆ ಅವಳು. ಇನ್ನೊಂದ್ಸಲ ಆಟ ಆಡ್ಬೇಕಾದ್ರೆ ತಾಯಿ ಕಣ್ಣು ಮುಚ್ಕೊಳ್ತಾಳೆ, ಮಗು ಕಾಣ್ತಾ ಇಲ್ಲ. ಹಂಗಂತ ಮಗು ಇಲ್ಲ ಅಂತಲ್ಲ, ತಾಯಿ ಇದ್ದಾಳೆ. ಒಮ್ಮೆ ತಾಯಿ ಕಣ್ ತೆರಿಬೇಕು ಅಷ್ಟೇ. ತಾಯಿ ಕಣ್ ತೆರೆದ್ರೆ ಆಗೋ ಮಗು ಅಲ್ಲೇ ಇದೆ.
ಮಕ್ಕಳು ಕಣ್ಣರಿಸ್ಕೊಂಡು ಕೇಳ್ತಾ ಇದ್ರೆ ಈ ತಾಯಿ ನಿವೇದಿತಾ ಹೇಳ್ತಿದ್ಲು, ಹೀಗೆ ಕಣ್ಣ ಮುಚ್ಚಾಲೆ ಆಟ ನಡೆಯುತ್ತೆ, ಅವಳ ತೊಡೆ ಅವಳ ಕಾಲಿನ ಸುತ್ತ ಆಟ ಆಡ್ತಾ ಇರೋ ಮಕ್ಕಳು ನಾವೆಲ್ಲ ಅಂತ ಹೇಳಿ ಇದೇ ಕಾಳಿಯನ್ನ ಆ ಪುಟ್ಟ ಮಕ್ಕಳ ಎದುರಿಗೆ ಕಟ್ಟಿಕೊಡಬೇಕಾದ್ರೆ ಅಕ್ಕನ ಭಾವನೆಗಳು ಅದೆಷ್ಟು ಕಾಳಿಯೊಂದಿಗೆ ಒಂದಾಗಿದ್ದಿರ್ಬೋದು ಲೆಕ್ಕ ಹಾಕೊಳ್ಳಿ. ಅಕ್ಕ ಎಷ್ಟರ ಮಟ್ಟಿಗೆ ಕಾಳಿಯೊಂದಿಗೆ ಒಂದಾಗಿದ್ಲು ಅಂದ್ರೆ ಮಿತ್ರರೇ, ನಾನು ಮತ್ತು ನೀವು ಇಮ್ಯಾಜಿನ್ ಮಾಡೋದು ಕಷ್ಟ. ಎಲ್ಲಾದ್ರೂ ದೂರದಲ್ಲಿ ಕಾರ್ಮೋಡ ಕಂಡ್ರೆ ಅಕ್ಕ ಆ ಕಾರ್ಮೋಡವನ್ನು ಕಾಳಿ ಅಂತ ಕರೆದು ಗೌರವಿಸಿ ಪೂಜಿಸುವ ಮಟ್ಟಕ್ಕೆ ಎತ್ತರಕ್ಕೆ ಏರಿದ್ದಂಥವಳು ಅಕ್ಕ ಅನ್ನೋದರಲ್ಲಿ ಇವತ್ತು ನನಗಂತೂ ಭಾವ ತುಂಬಿ ಬರುತ್ತೆ. ಅಕ್ಕ ಕಾಳಿಯನ್ನ ಎಷ್ಟು ತನ್ನೊಳಗೆ ತಾನು ಇಳಿಸಿಕೊಂಡಿದ್ಲು ಅಂತ ಹೇಳಬೇಕು ಅಂತಂದ್ರೆ, ಈ ಕಾಳಿಯನ್ನ ಎಷ್ಟರ ಮಟ್ಟಿಗೆ ಅಕ್ಕ ತನ್ನವಳಾಗಿಸ್ಕೊಂಡ್ಲು ಅಂತಂದ್ರೆ, ಹೋಗ್ತಾ ಹೋಗ್ತಾ ಆಕೆಯ ಧ್ಯಾನದ ವಸ್ತುವೇ ಕಾಳಿ ಆಯಿತು. ಆ ಕಾಳಿಯ ಮುಂದೆ ಭಾರತ ಮಾತೆಯಾಗಿ ಕನ್ವರ್ಟ್ ಆಯಿತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇವತ್ತಂತೂ ಉಳ್ಕೊಂಡಿಲ್ಲ. ಅಕ್ಕ ಅನೇಕ ಬಾರಿ ಹೇಳ್ತಾಳೆ, ನನ್ನ ಪೂಜಾ ವಸ್ತು ಏನು ಕಾಳಿಯಾಗಿದ್ಲೋ ಅದೇ ಸಾಕ್ಷಾತ್ ಭಾರತ ಮಾತೆ, ಇವಳನ್ನು ಮತ್ತೆ ಆ ಎತ್ತರಕ್ಕೆ ಏರಿಸೋದೇ ನಮ್ಮೆಲ್ಲರ ಜೀವನದ ಗುರಿ ಅಂತ. ಎಷ್ಟರ ಮಟ್ಟಿಗೆ ಆ ಕಾಳಿಯ ಭಾವನೆ ನೇರಿಸ್ಕೊಂಡು ಅಕ್ಕ ಕೆಲಸ ಮಾಡಿಲ್ಲ ಗೊತ್ತೇನು? ಅವರು ಆಗ್ಲಿಂದ ಹೇಳ್ತಿದ್ರು, ನಮ್ಮಲ್ಲಿ ಅನೇಕರಿಗೆ ಅಕ್ಕ ಏನೋ ಹುಚ್ಚಿಡ್ಕೊಂಡ್ಬಿಟ್ಟಿದೆ ನಮಗೆ, ಅದಕ್ಕೋಸ್ಕರ ಕೆಲಸ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ತಿರಲ್ಲ. ಅಕ್ಕನ ಕೆಲಸ ಎಂಥದ್ದು ಅಂದರೆ ಮಿತ್ರರೇ, ಸ್ವಾತಂತ್ರ್ಯದ ಹೋರಾಟದ ಯಾವುದಾದ್ರೂ ಸ್ವಾತಂತ್ರ್ಯ ವೀರರ ಕಥನವನ್ನು ಹೇಳಿದಾಗ ಅಕ್ಕನ ಹೆಸರನ್ನು ಬಿಟ್ಟು ನಾವೇನಾದರೂ ಸ್ವಾತಂತ್ರ್ಯ ವೀರರ ಕಥನವನ್ನು ಮುಗಿಸಿದ್ರೆ ಆ ಸ್ಟೋರಿ ಇನ್ಕಂಪ್ಲೀಟ್ ಅಂತ ಅರ್ಥ. ಯಾಕೆ ಗೊತ್ತೇನು? ಸ್ವಾತಂತ್ರ್ಯದ ಹೋರಾಟದ ಕಾಲಘಟ್ಟದಲ್ಲಿ ಅಕ್ಕನ ಬಳಿಗೆ ಅನೇಕ ತರುಣರು ಬರ್ತಿದ್ರು, ಅಕ್ಕ ಲೀಡ್ ಮಾಡ್ತಿದ್ರು. ಅಕ್ಕ ಸಂಡೇ ಕ್ಲಾಸ್ ಮಾಡಿದ್ರೆ ಹೆಂಗಿರ್ತಿತ್ತು ಅಂತಂದ್ರೆ, 100 ಜನ ತರುಣರು ಬಂದು ಅಕ್ಕನ ಹತ್ರ ಕೆಲಸ ಕೇಳ್ಕೊಂಡು ಕೂತಿರ್ತಿದ್ರು. ಅಕ್ಕ ಭರ್ಜರಿ ಕೆಲಸ ಕೊಡ್ತಿದ್ರು. ಯಾರಾದ್ರೂ ಬಂದು ನಾನು ಈ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂದ್ರೆ ಅಕ್ಕ ಬಾಂಬ್ ತಯಾರು ಮಾಡಿ ಹೋಗು ಅಂತಿದ್ಲು. ಅಕ್ಕನ ಸ್ಟೈಲ್ ಆಫ್ ವರ್ಕಿಂಗ್ ಅದು. ಅಕ್ಕ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ಲು ಅಂದ್ರೆ, 1905 ನಲ್ಲಿ ಬಂಗಾಳ ಡಿವೈಡ್ ಆದಾಗ, ಬಂಗಾಳ ವಿಭಜನೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಸ್ವದೇಶಿ ಮೂವ್ಮೆಂಟ್ ಜೋರಾಗಿ ಮಾಡಬೇಕು ಅಂದಾಗ ನಾವೆಲ್ಲರೂ ಏನ್ ಅನ್ಕೋತೀವಿ, ಇವತ್ತಿಗೂ ಕೂಡ ಚೈನಾ ವಿರುದ್ಧದ ಮೂವ್ಮೆಂಟ್ ಅಂತಂದ್ರೆ ನಂದು ನಿಮ್ದು ಸಾಮರ್ಥ್ಯ ಏನು ಗೊತ್ತೇನು, ಚೈನಾ ಪ್ರಾಡಕ್ಟ್ ಅನ್ನ ಬ್ಯಾನ್ ಮಾಡಿ ಅಂತ ಹೇಳೋದು ಅಷ್ಟೇ. ಅಕ್ಕ ನನಗಿಂತ ನಿಮಗಿಂತ 100 ಪಟ್ಟು ಮುಂದೆ ಏನ್ ಮಾಡಿದ್ಲು ಗೊತ್ತಾ? ಅಕ್ಕ ಕೆಲವು ಹುಡುಗರನ್ನ ಸೆಲೆಕ್ಟ್ ಮಾಡಿಕೊಂಡು ವಿದೇಶಕ್ಕೆ ಕಳಿಸ್ಕೊಟ್ಟು ಇಲ್ಲಿ ಅಗತ್ಯವಾಗಿ ಬೇಕಾಗಿದ್ದ ಟೆಕ್ನಾಲಜಿಯನ್ನು ತಿಳ್ಕೊಂಡು ಬರಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿ ಅವ್ರು ಕಲ್ತ್ಕೊಂಡು ಬಂದ ನಂತರ ಇಲ್ಲಿ ಬ್ರಿಟಿಷರ ವಸ್ತುಗಳಿಗೆ ಪ್ಯಾರಲಲ್ ಆಗಿ ವಸ್ತುಗಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟವಳು ಅಕ್ಕ. ಏನ್ ಹೇಳ್ತೀರಿ ಅಕ್ಕನ ಬಗ್ಗೆ? ಅಕ್ಕನ ಒಳಗೆ ಕಾಳಿ ಹೇಗೆ ಇಳಿದಿದ್ಲು ಅಂತಂದ್ರೆ, ವಿವೇಕಾನಂದರು ಯಾವುದನ್ನ ಓಪನ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೋ ಅದನ್ನ ಅಕ್ಕ ಮಾಡ್ತಿದ್ಲು. ವಿವೇಕಾನಂದರು ತಮ್ಮ ಸೋದರ ಸನ್ಯಾಸಿಗಳಿಗೆ ಒಂದು ಸ್ಟ್ರಿಕ್ಟ್ ಆರ್ಡರ್ ಕೊಟ್ಟಿದ್ರು. ಏನ್ ಗೊತ್ತೇನು? ನಿವೇದಿತಾ ಯಾವ ಕೆಲಸಕ್ಕೂ ನೀವು ಅಡ್ಡಗಾಲ ಹಾಕ್ಲಿಕ್ಕೆ ಹೋಗ್ಬೇಡಿ, ಅವಳು ಏನು ಮಾಡ್ತಾಳೋ ಅದು ಸರಿಯಾಗಿ ಮಾಡ್ತಾಳೆ, ಅವಳನ್ನು ಬಿಟ್ಬಿಡಿ ಅಂತ ಹೇಳಿದರು. ಅಂದರೆ ಅರ್ಥ ಮಾಡ್ಕೊಳ್ಳಿ, ವಿವೇಕಾನಂದರ ಟೋಟಲ್ ಥಾಟನ್ನು ಜೀರ್ಣಿಸಿಕೊಂಡು ಅದನ್ನು ಸಮಾಜಕ್ಕೆ ಮುಟ್ಟಿಸುವಂಥ ದೊಡ್ಡ ಪ್ರಯತ್ನ ಮಾಡಿದ್ಲಲ್ಲ, ಅದು ಅಕ್ಕ ತನ್ನ ಜೀವನದಲ್ಲಿ ಮಾಡಿದಂಥ ಒಂದು ದೊಡ್ಡ ಕೆಲಸ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅಕ್ಕನ ಒಂದಷ್ಟು ಮಾತುಗಳು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಿದ್ದೆ. ಅಕ್ಕ ಒಂದು ಮಾತು ಹೇಳ್ತಾಳೆ. ಏನು ಹೇಳ್ತಾಳೆ ಗೊತ್ತೇನು? ಅವಳಿಗೆ ಒಂದೇ ಒಂದು ಕನಸಿತ್ತಂತೆ ಅಕ್ಕನಿಗೆ, ಸಾವಿರಾರು ವಿವೇಕಾನಂದರನ್ನ ಸೃಷ್ಟಿ ಮಾಡಬೇಕು ನಾನು ಬಂಗಾಳದಲ್ಲಿ ಅಂತ. ಅದಕ್ಕೆ ಅಕ್ಕ ಹೇಳ್ತಿದ್ಲು, ಕೇಳಿಸ್ಕೊಳ್ಳಿ ಸರಿಯಾಗಿ, ಬ್ರಹ್ಮಚಾರಿಗಳು ಬೇಕಾಗಿದ್ದಾರೆ. ಎಂಥವರು ಗೊತ್ತೇನು? ಜಡವಾದವನ್ನು ಆದರ್ಶವಾಗಿರಿಸಿಕೊಂಡವರಲ್ಲ, ಸದಾ ಉತ್ಸಾಹದಿಂದ ಕೂಡಿರುವಂಥವರು. ಕೆಲವು ಬ್ರಹ್ಮಚಾರಿಗಳಿರ್ತಾರೆ, ಸುಸ್ತಾಗಿ ಬಿದ್ದೋರ್ತಾರೆ, ತಗೊಂಡೇನು ಮಾಡಬೇಕು ಅಂತ ಬ್ರಹ್ಮಚಾರಿಯನ್ನು ಇಟ್ಕೊಂಡಾದರೂ ಏನು ಮಾಡಬೇಕು? ಜಡವಾದ ಬೇಕಾಗಿಲ್ಲ, ಉತ್ಸಾಹದ ಚಿಲುಮೆಗಳಾಗಿರುವಂಥ ಬ್ರಹ್ಮಚಾರಿಗಳು ಬೇಕು. ಅಕ್ಕ ಹೇಳ್ತಾರೆ, ಬದುಕಿನ ಎಲ್ಲ ಅನುಭವಗಳಿಗೆ ಹೆದರಿ ಓಡದೆ ಅದನ್ನು ತನ್ನೊಳಗೆ ಜೀರ್ಣಿಸಿಕೊಳ್ಳಬಲ್ಲ ಕ್ರಿಯಾಶೀಲ ಬ್ರಹ್ಮಚಾರಿ ಬೇಕು. ವಾಹ್, ಏನ್ ಕಾನ್ಸೆಪ್ಟು ಅಕ್ಕನದ್ದು! ಅಕ್ಕನ ಕಲ್ಪನೆ ಅಂತ ವೈಬ್ರೆಂಟ್ ಆಗಿದೆ, ಯೋಚನೆ ಮಾಡಿ. ಅಕ್ಕ ಹೇಳ್ತಾಳೆ, ನಿನ್ನ ಪೂಜೆಯ ದೇವರು ಕ್ಷಾಮದಲ್ಲಿ, ನೋವಿನಲ್ಲಿ, ಬಡತನದಲ್ಲಿ ನೆಲೆ ನಿಂತಿರುವ ಭಾರತ ಮಾತೆಯೇ ಹೊರತು, ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾಕೆ ಅಕ್ಕನ ಹೆಸರು ಬಂದಾಗ ಭಾರತ ಬರಬೇಕು ಅಂದ್ರೆ, ಅಕ್ಕ ಹೇಳ್ತಾಳೆ, ನಿನ್ನ ಪೂಜೆ ಮಾಡಬೇಕಾಗಿರೋ ದೇವರು ಕ್ಷಾಮದಲ್ಲಿ, ನೋವಿನಲ್ಲಿ, ಬಡತನದಲ್ಲಿ ನೆಲೆ ನಿಂತಿರುವ ಭಾರತ ಮಾತೆಯೇ ಹೊರತು ಗರ್ಭಗುಡಿಯಲ್ಲಿ ಹೂಗಳಿಂದ ಧೂಪಗಳಿಂದ ಅರ್ಚನೆಯಾಗುವ ದೇವರಲ್ಲ. ಅಕ್ಕ ಹೇಳೋ ಮಾತಿದು. ಯಾವ ದೇವರನ್ನ ಪೂಜಿಸಬೇಕು? ಅಕ್ಕ ಹೇಳ್ತಾಳೆ, ದೇಶಭಕ್ತಿ ಅನ್ನೋದು ಪುಸ್ತಕವನ್ನ ಓದೋದ್ರಿಂದ ಬರೋದಲ್ಲ, ಅದು
ನಮ್ಮ ಇರುವನ್ನು ಮರೆಸಿ ಬಿಡಬಲ್ಲಂಥ ಭಾವನೆಯಾಗಬೇಕು ಅಂತ. ಯಾವ ದೇಶದ ಕುರಿತಂತೆ ಮಾತಾಡ್ತಾಳೆ ಅಕ್ಕ? ಅಕ್ಕ ಹೇಳ್ತಾಳೆ, ಅದೇ ನಮ್ಮ ರಕ್ತ ಆಗಬೇಕು, ಅದೇ ನಮ್ಮ ಅಸ್ಥಿಮಜ್ಜೆ ಆಗಬೇಕು. ನಾವು ಉಸಿರಾಡುವ ಗಾಳಿಯಲ್ಲಿ, ಕೇಳುವ ದನಿಯಲ್ಲಿ ದೇಶಭಕ್ತಿ ಇದೆ. ಅದನ್ನು ಕೇಳಬಲ್ಲಿರಾದರೆ ನೀವು ದೇಶಭಕ್ತರಾಗ್ತೀರಿ ಹೊರತು ಪುಸ್ತಕ ಓದೋದ್ರಿಂದ ಅಲ್ಲ ಅಂತ ಅಕ್ಕ ಹೇಳ್ತಾಳಲ್ಲ. ಯಾವ ದೇಶದಲ್ಲಿ ಇಂಥ ಪುರುಷ ಸಿಂಹಿಣಿಯ ಮಾತುಗಳನ್ನು ಕೇಳಲಿಕ್ಕೆ ಸಿಗುತ್ತೆ ಹೇಳಿ? ಅಕ್ಕ ಭಾರತದಲ್ಲಿ ಅಂತ ಸಿಂಹಿಣಿಯಾದ್ಲು. ಅದಕ್ಕೆ ವಿವೇಕಾನಂದರು ಅಕ್ಕನನ್ನ ಲಯನೆಸ್ ಅಂತ ಕರೆದಿದ್ದು ಅಂತ. ಸಿಂಹಿಣಿ ಅಂತ ಸುಮ್ಮನೆ ಕರೆದಿದ್ದಲ್ಲ. ನನ್ನ TGK ಮೂರ್ತಿಯವರು ಹೇಳ್ತಿದ್ರು, ಚಕ್ರವರ್ತಿ ಸಿಂಹಿಣಿ ಅಂತ ಕರೆದಿದ್ದು ಯಾಕೆ ಗೊತ್ತೇನು ಅಂತ. ನಾನು ಕೇಳಿದೆ, ಯಾಕೆ ಸರ್ ಅಂತ. ಅವರಂದರು, ಸಿಂಹಿಣಿ ಹೆಂಗಿರುತ್ತೆ ಅಂತಂದರೆ, ಹೊಟ್ಟೆಗೆ ಅನ್ನ ಸಿಗದೆ ಹೋದರೆ ಬೇಕಿದ್ರೆ ಸಾಯುತ್ತೆ, ಆದರೆ ಹಸ್ಕೊಂಡಿರುವಾಗಲೂ ಕೂಡ ಅದರ ಕಣ್ಣು ಎದುರಿಗಿರುವ ಆನೆಯ ತಲೆಯ ಮೇಲೆ ಇರುತ್ತೆ ಹೊರತು ಎಲ್ಲೂ ನೆಲದ ಮೇಲೆ ಓಡಾಡ್ತಾ ಇರೋ ಪ್ರಾಣಿ ಮೇಲೆ ಇರಲ್ಲ ಅಂತ. ಏನು ಚಂದದ ಕಲ್ಪನೆ! ಆ ಅಕ್ಕನ ಸಿಂಹಿಣಿ ಅಂತ ಕರೆದಿರುವಾಗಲೇ ವಿವೇಕಾನಂದರ ಮನಸ್ಸಿನಲ್ಲಿ ಸ್ಪಷ್ಟ ಕಲ್ಪನೆ ಇತ್ತು, ಎಂಥ ಸಿಂಹಿಣಿ ಅವಳು ಅಂತ. ಆ ಸಿಂಹಿಣಿಯ ಕಲ್ಪನೆಯನ್ನು ಹೊತ್ತಿದ್ದರಿಂದಲೇ ವಿವೇಕಾನಂದರು ಅವಳ ಎಲ್ಲ ಶಕ್ತಿಯನ್ನು ಧಾರೆ ಎರೆದು ನನ್ನ ಒಳಗಿನ ಕಾಳಿ ನಿನ್ನೊಳಗೆ ಹರಿಯಲಿ ಅಂತ ಬಿಟ್ಟಿದ್ದು. ಹೀಗಾಗಿ ಅಕ್ಕನ ಬಳಿ ಸಂಪರ್ಕಕ್ಕೆ ಬಂದವರೆಲ್ಲ ಆ ಕಾಳಿಯ ವೈಭವವನ್ನು, ತಾಯಿ ಭಾರತೀಯ ವೈಭವವನ್ನು ಅರಿತುಕೊಂಡು ಅದಕ್ಕೆ ತಕ್ಕಂತೆ ಬದುಕಲಿಕ್ಕೆ ಸಾಧ್ಯ ಆಯಿತು ಅಂತ. ಮಿತ್ರರೇ, ಹೀಗಾಗಿ ಅಕ್ಕ ಯಾವಾಗಲೂ ಹೇಳೋಳು, ನಾನೀಗ ಕಾಳಿಯನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ, ನನಗೆ ಕಾಳಿ ಏನು ಅಂತ ಗೊತ್ತಾಗ್ತಿದೆ ಅಂತ. ಹೀಗಾಗಿ ಅವಳ ಧ್ಯಾನದ ವಸ್ತು ಆನಂತರದ ದಿನಗಳಲ್ಲಿ ಕಾಳಿ ಆಯಿತು. ಕಾಳಿಯನ್ನೇ ಧ್ಯಾನಿಸ್ತಾ, ಭಾರತವನ್ನು ಧ್ಯಾನಿಸ್ತಾ, ಆಕೆಯನ್ನೇ ತನ್ನ ತಾಯಿ ಅಂತ ಭಾವಿಸಿದ ಅಕ್ಕ ಆ ಕಾಳಿ ಏನೇನು ಹೇಳ್ಬೋದೋ ಪ್ರತಿಯೊಂದು ವ್ಯಕ್ತಿಗೂ ಅವನ್ನೆಲ್ಲ ತಾನೇ ಬದುಕಿ ತೋರಿಸಿದ್ಲು. ಹೀಗಾಗಿ ಅಕ್ಕನ ಪಾಲಿಗೆ ಕಾಳಿಯೇ ದೇವರು, ಅಕ್ಕನ ಪಾಲಿಗೆ ಭಾರತ ಮಾತೆಯೇ ದೇವರು, ನಮ್ಮ ಪಾಲಿಗೆ ಅಕ್ಕ ದೇವರಾಗಿರೋದ್ರಿಂದ ಭಾರತ ಮಾತೆಯೂ ನಮ್ಮ ಪಾಲಿಗೆ ದೇವರಾಗಿದೆ. ನಾವೆಲ್ಲರೂ ಇವರೆಲ್ಲರನ್ನ ಆದರ್ಶವಾಗಿ ಇಟ್ಕೊಳ್ತಾ ಹೊಸ ರಾಷ್ಟ್ರವನ್ನು ಕಟ್ಟೋದಕ್ಕೆ ಜೊತೆಗೂಡೋಣ ಅಂತ ಹೇಳ್ತಾ ತನ್ಮಯತೆಯಿಂದ ಆಲಿಸ್ತೇನೆ. ನಿಮ್ಗೆಲ್ರಿಗೂ ನಾನು ಆದರಪೂರ್ವಕವಾಗಿ ವಂದಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್.